ಬ್ರಾಹ್ಮಣ ಜೀವನ್ ಕಿ ಸಬ್ಸೆ ಬಡಿ ಲೀಕೇಜ್. ಬ್ರಾಹ್ಮಣ ಜೀವನದ ಎಲ್ಲದಕ್ಕಿಂತ ದೊಡ್ಡ ಲೀಕೇಜ್. ಲಗಾವ್ ಕಿ ನಿಶಾನಿ. ಸೆಳೆತದ ಗುರುತು. बाबा लगाव और प्यार में क्या अंतर है? ಸೆಳೆತ ಮತ್ತು ಪ್ರೀತಿಯಲ್ಲಿ ಏನು ವ್ಯತ್ಯಾಸ ಇದೆ? पहली बात ये है, लगाव अटैचमेंट को कहा जाता है. ಮೊದಲನೇ ಮಾತಂತೂ ಇದಾಗಿದೆ, ಸೆಳೆತ ಅಂತ ಅಟ್ಯಾಚ್ಮೆಂಟಿಗೆ ಹೇಳಲಾಗುತ್ತೆ. बुद्धि का लगाव अटैचमेंट जिसमें लग जाता है, ಬುದ್ಧಿಯ ಸೆಳೆತ ಅಟ್ಯಾಚ್ಮೆಂಟ್ ಏನಿದೆ ಅದು ಯಾರಲ್ಲಿ ಅಂಟ್ಕೊಂಡ್ಬಿಡುತ್ತೆ. तो बुद्धि बार बार कहाँ भागती है? ಮತ್ತೆ ಬುದ್ಧಿ ಪದೇ ಪದೇ ಎಲ್ಲಿ ನೋಡೋಗುತ್ತೆ? जिसमें लगाव लगा हुआ है उसी में बुद्धि भागती है. ಯಾರಲ್ಲಿ ಅಟ್ಯಾಚ್ಮೆಂಟ್ ಇದೆ ಅವರಲ್ಲೇ ಬುದ್ಧಿ ಓಡ್ತಾ ಇರುತ್ತೆ. ईश्वर में बुद्धि नहीं भागेगी. ಈಶ್ವರನಲ್ಲಿ ಬುದ್ಧಿ ಓಡೋಗೋದಿಲ್ಲ. ईश्वर की सेवा में बुद्धि नहीं भागेगी. ಈಶ್ವರನ ಸೇವೆಯಲ್ಲೂ ಬುದ್ಧಿ ಓಡೋಗೋದಿಲ್ಲ. बस जिसमें लगाव लगा हुआ है वह उसी की प्यार करते रहे, लगाव लगाते रहे. ಮತ್ತೆ ಯಾರ ಜೊತೆ ಸೆಳೆತಾ ಇರುತ್ತೋ ಅವ್ರನ್ನೇ ಪ್ರೀತಿ ಮಾಡ್ತಾ ಇರ್ತಾರೆ, ಅವ್ರ ಜೊತೆನೇ ಅಟ್ಯಾಚ್ಮೆಂಟ್ನಲ್ಲಿ ಇರ್ತಾರೆ, हाथ पांव दबाते रहे. ಅವ್ರದೇ कई ಕಾಲು ಒತ್ತುತ್ತಾ ಇರ್ತಾರೆ. हमारे दबाए वो हम उसके दबाए. ಅವ್ರು ನಮ್ಮ ಕೈ ಕಾಲು ಒತ್ತುತ್ತಾರೆ, ನಾವು ಅವ್ರ ಕೈ ಕಾಲು ಒತ್ತೀವಿ. बस यही लगन लगी रहेगी. ಮತ್ತೆ ಇದೇ ಅನ್ನೋದು ಸೆಳೆತ ಅನ್ನೋದು ಅವ್ರ ಬುದ್ಧಿಯಲ್ಲಿರುತ್ತೆ. विश्व कल्याण की बात उनकी बुद्धि में नहीं है. प्यार क्या ವಿಶ್ವ ಕಲ್ಯಾಣದ ಮಾತು ಅವ್ರ ಬುದ್ಧಿಯಲ್ಲಿ ಬರೋದೇ ಇಲ್ಲ. चीज होती है? असली प्यार वो है ಪ್ರೀತಿ ಅಂದ್ರೆ ಏನಾಗಿರುತ್ತೆ? ನಿಜವಾದ ಪ್ರೀತಿ ಅಂತೂ ಅದಾಗಿರುತ್ತೆ जिसमें सारे विश्व का प्यार समाया हुआ है. ಯಾವುದರಲ್ಲಿ ಇಡೀ ವಿಶ್ವದ ಪ್ರೀತಿ ಸಮಾವೇಶನೆ ಆಗಿರುತ್ತೆ. भगवान का प्यार समाया हुआ है. ಭಗವಂತನ ಪ್ರೀತಿ ಸಮಾವೇಶನೆ ಆಗಿರುತ್ತೆ. और कलयुग में तो प्यार नाम की चीज होती ही नहीं है. ಮತ್ತೆ ಕಲಿಯುಗದಲ್ಲಂತೂ ಪ್ರೀತಿ ಅನ್ನೋ ಮಾತಿರೋದೇ ಇಲ್ಲ. सब झूठे. ಎಲ್ಲರೂ ಸುಳ್ಳೇ ಆಗಿರ್ತಾರೆ. जो सब झूठे हैं वो आज प्यार दिखाएंगे. ಮತ್ತೆ ಯಾರು ಎಲ್ಲರೂ ಸುಳ್ಳಾಗಿದ್ದಾರೆ ಅವ್ರು ಇವತ್ತು ಪ್ರೀತಿಯನ್ನು ತೋರಿಸ್ತಾರೆ, कल क्या करेंगे? ಮತ್ತೆ ನಾಳೆ ಏನ್ ಮಾಡ್ತಾರೆ? हैं? कल लात मार के चले जाएंगे, खोखला बना के छोड़ देंगे. ಮತ್ತೆ ನಾಳೆ ಕಾಲಿಂದ ಒದ್ದು ಹೊರಟೋಗ್ಬಿಡ್ತಾರೆ, ಟೊಳ್ಳು ಮಾಡಿ ಹೊರಟೋಗ್ಬಿಡ್ತಾರೆ. तो प्यार कलयुग में नहीं होता है. ಮತ್ತೆ ಪ್ರೀತಿ ಕಲಿಯುಗದಲ್ಲಿರೋದಿಲ್ಲ. प्यार तो परमपिता परमात्मा आकर के सिखाता है. ಪ್ರೀತಿಯನ್ನಂತೂ ಪರಂಪಿತ ಪರಮಾತ್ಮ ಬಂದ್ಬಿಟ್ಟು ಕಲಿಸ್ಕೊಡ್ತಾರೆ. प्यार बड़ी अच्छी चीज है, ಪ್ರೀತಿ ಅಂತೂ ತುಂಬಾ ಒಳ್ಳೆ ಮಾತಾಗಿದೆ. लेकिन विधि विधान पूर्वक प्यार जो है ಆದ್ರೆ ವಿಧಿ ವಿಧಾನ ಪೂರ್ವಕವಾಗಿರುವಂತ ಪ್ರೀತಿ ಏನಿದೆ वो तो भगवान ही सिखाता है. ಅದನ್ನಂತೂ ಭಗವಂತನೇ ಕಲಿಸ್ಕೊಡ್ತಾರೆ. सतयुग में प्यार था, ಸತ್ಯುಗದಲ್ಲಿ ಪ್ರೀತಿ ಇತ್ತು, असली प्यार था. ನಿಜವಾದ ಪ್ರೀತಿ ಇತ್ತು. व्यभिचारी प्यार था ವ್ಯಭಿಚಾರಿ ಪ್ರೀತಿ ಇತ್ತ या अव्यभिचारी प्यार था? ಅಥವಾ ಅವ್ಯಭಿಚಾರಿ ಪ್ರೀತಿ ಆಗಿತ್ತ? अव्यभिचारी प्यार था. ಅವ್ಯಭಿಚಾರಿ ಪ್ರೀತಿ ಆಗಿತ್ತು. राधा की दृष्टि कृष्ण में ही ರಾಧನ ದೃಷ್ಟಿ ಕೃಷ್ಣನಲ್ಲೇ ಇರ್ತಾ ಇತ್ತು, और कृष्ण की दृष्टि राधा में ही, एक में ही. ಮತ್ತೆ ಕೃಷ್ಣನ ದೃಷ್ಟಿ ರಾಧನಲ್ಲೇ ಇರ್ತಾ ಇತ್ತು, ಒಬ್ಬರಲ್ಲೇ ಇರ್ತಾ ಇತ್ತು. सारा जीवन या आधा जीवन एक में, आधा जीवन दूसरे में. ಇಡೀ ಜೀವನ ಅದೇ ತರ ಇರ್ತಾ ಇತ್ತಾ ಅಥವಾ ಅರ್ಧ ಜೀವನ ಒಬ್ಬರಲ್ಲಿ ಇನ್ನು ಅರ್ಧ ಜೀವನ ಇನ್ನೊಬ್ಬರಲ್ಲಿ ಆ ತರ ಇರ್ತಾ ಇತ್ತಾ? है सारा जीवन एक में. ಇಡೀ ಜೀವನದಲ್ಲಿ ಒಬ್ಬರಲ್ಲೇ ಪ್ರೀತಿ ಇರ್ತಾ ಇತ್ತು. तो वो है सच्चा प्यार. ಮತ್ತೆ ಅದಾಗಿದೆ ಸತ್ಯವಾಗಿರುವಂತ ಪ್ರೀತಿ. सर्विस तो करो, ಸರ್ವಿಸ್ ಅಂತೂ ಮಾಡಿ, लेकिन ऐसा न हो कि सर्विस करते करते ಆದರೆ ಆ ಥರ ಆಗಬಾರ್ದು. ಸರ್ವಿಸ್ ಮಾಡ್ತಾ ಮಾಡ್ತಾ किसी के नाम रूप में हंस मरो. ಯಾರ್ದಾದ್ರೂ ಹೆಸರಿನಲ್ಲಿ ರೂಪದಲ್ಲಿ ಸಿಕ್ಕಾಕೋಣೋ ಥರ ಆಗಬಾರ್ದು. बाबा जानते हैं ಬಾಬನ್ಗೆ ಈ ಮಾತು ಗೊತ್ತಿದೆ. जो अच्छे अच्छे बच्चे हैं, ಯಾರು ಒಳ್ಳೊಳ್ಳೆ ಮಕ್ಕಳಾಗಿದ್ದಾರೆ, अच्छी अच्छी सेवा करते हैं, ಒಳ್ಳೊಳ್ಳೆ ಸೇವೆಯನ್ನು ಮಾಡ್ತಾರೆ, वो भी नाम रूप में फंस मरते हैं. ಅವರು ಸಹ ಹೆಸರಿನಲ್ಲಿ ರೂಪದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ, अटैचमेंट में आ जाते हैं. ಅಟ್ಯಾಚ್ಮೆಂಟ್ನಲ್ಲಿ ಬಂದ್ಬಿಡ್ತಾರೆ, बुद्धि लगाव झुकाव में आ जाती है. ಬುದ್ಧಿ ಸೆಳೆತದಲ್ಲಿ ಅಟ್ಯಾಚ್ಮೆಂಟ್ನಲ್ಲಿ ಬಂದ್ಬಿಡುತ್ತೆ.
लगाव की निशानी क्या होती है? ಸೆಳೆತದ ಗುರುತೇನಾಗಿರುತ್ತೆ? हैं? लगाव की निशानी है ಸೆಳೆತದ ಗುರುತಾಗಿರುತ್ತೆ, बुद्धि बार बार उसी तरफ जाती है। ಬುದ್ಧಿ ಪದೇ ಪದೇ ಅದೇ ಕಡೆ ಹೋಗುತ್ತೆ. उसी नाम में बुद्धि जावेगी, उसी रूप में बुद्धि जावेगी। ಅದೇ ಹೆಸರಿನಲ್ಲಿ ಬುದ್ಧಿ ಹೋಗುತ್ತೆ, ಅದೇ ರೂಪದಲ್ಲಿ ಬುದ್ಧಿ ಹೋಗುತ್ತೆ. ऐसा नाम रूप का लगाव लगता है ಆ ಥರ ಹೆಸರು ಮತ್ತು ರೂಪದ ಸೆಳೆತ ಅಂಟ್ಕೊಂಡ್ಬಿಡುತ್ತೆ. कि कोई निकालना चाहे ಯಾರಾದರೂ ತೆಗಿಲಿಕ್ಕೆ ಇಷ್ಟಪಟ್ರೇನು ಸಹ तो भी नहीं निकलते। ಆದರೂ ಸಹ ತೆಗಿಲಿಕ್ಕಾಗಲ್ಲ. लगाव की निशानी यह है कि बुद्धि बार बार बाप से हटकर उस तरफ जावे तो समझो लगाव है। अव्यक्त वाणी तारीख 24 अक्टूबर 1975 पृष्ठ 234 मध्याह्न। ಸೆಳೆತದ ಗುರುತಾಗಿದೆ, ಇದೇ ಆಗಿದೆ ಅಂದರೆ ಏನು? ಬುದ್ಧಿ ಪದೇ ಪದೇ ತಂದೆಯಿಂದ ದೂರ ಆಗಿಬಿಟ್ಟು ಅದೇ ಕಡೆ ಹೋಗುತ್ತೆ. ಆವಾಗ ತಿಳ್ಕೊಳ್ಳಿ ನಮಗೆ ಅಟ್ಯಾಚ್ಮೆಂಟ್ ಆಗಿದೆ ಅಂತ. ಅವ್ಯಕ್ತವಾಣಿ ತಾರೀಖ್ 24/10/75 ಪೇಜ್ ನಂಬರ್ 234 ಮಧ್ಯಾಂತ. जिससे लगाव होगा उसकी तरफ बुद्धि बार बार ಯಾರ ಜೊತೆ ಸೆಳೆತಾ ಇರುತ್ತೆ ಬುದ್ಧಿ ಅವ್ರ ಕಡೆ ಪದೇ ಪದೇ ಹೋಗ್ತಾ ಇರುತ್ತೆ, बोल जाता है। ಪದೇ ಪದೇ ಅವರೇ ನೆನ್ಪು ಬರ್ತಾ ಇರ್ತಾರೆ. ನೆನ್ಪು ಮಾಡ್ಲಿಕ್ಕೆ ಕೂತ್ಕೊಂತಾರೆ ಶಿವವನ್ನ, ಆದರೆ ಬುದ್ಧಿ ಆ ಕಡೆ ಹೊರಟೋಗ್ಬಿಡುತ್ತೆ. वो ईश्वरीय सेवा कर ही नहीं पाएगा। ಅವ್ರು ಈಶ್ವರೀಯ ಸೇವೆಯನ್ನು ಮಾಡಲಿಕ್ಕೆ ಆಗಲ್ಲ. करेगा तो ढेर सारी गलतियां करेगा। ಒಂದು ವೇಳೆ ಮಾಡಿದ್ರೂ ಸಹ ತುಂಬ ಜಾಸ್ತಿ ತಪ್ಪುಗಳನ್ನು ಮಾಡ್ತಾರೆ. ईश्वर से लगाव ही नहीं है। ಈಶ್ವರನ ಜೊತೆ ಸೆಳೆತಾನೇ ಇಲ್ಲ. लगाव किसी दूसरे से, ಸೆಳೆತ ಯಾರಾದರೂ ಬೇರೆಯವ್ರ ಜೊತೆ ಇರುತ್ತೆ, तो दिल करेगा उसी की सेवा करें। ಆವಾಗ ಮನಸ್ಸಿನಲ್ಲಿ ಬರುತ್ತೆ ಅವ್ರದ್ದೇ ಸೇವೆಯನ್ನು ಮಾಡಬೇಕು ಅಂತ. उसको बुखार आ जाए तो अगर ಅವರಿಗೆ ಜ್ವರ ಬಂದುಬಿಟ್ರೆ ಅವ್ರದ್ದೇ ಸೇವೆಯನ್ನು ಮಾಡ್ತಾ ಇರ್ತಾರೆ ಅಂತ ಬಾಬಾ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ದಾರೆ. विशेष किसी भी व्यक्ति के तरफ या वैभव के तरफ बार बार संकल्प भी जाता है, ये होता तो बहुत अच्छा, ये भी आकर्षण है। ये लगाव चाहे गुण का हो चाहे सेवा का हो, लेकिन लगाव आज नहीं तो कल कहाँ ले जाएगा। कोई को तो लगाव पुरानी दुनिया तक भी ले जाता है, लेकिन मेजॉरिटी पुरानी दुनिया तक नहीं जाते हैं, थोड़े जाते हैं। मेजॉरिटी को लगाव पुरुषार्थ में अलबेलेपन की तरफ ले जाता है। अव्यक्त वाणी तारीख 16 नवंबर 1995 पृष्ठ 21 मध्यादि 22 आदि। ಒಂದು ವೇಳೆ ವಿಶೇಷವಾಗಿ ಯಾವುದೇ ವ್ಯಕ್ತಿಯ ಕಡೆ ಅಥವಾ ವೈಭವದ ಕಡೆ ಪದೇ ಪದೇ ಸಂಕಲ್ಪ ಹೋಗುತ್ತೆ, ಇವ್ರು ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಅಂತ, ಇದು ಸಹ ಆಕರ್ಷಣೆ ಆಗಿದೆ. ಈ ಸೆಳೆತ ಅದು ಬಲ್ಲೆ ಗುಣದ್ದೇ ಆಗಿರಲಿ ಅಥವಾ ಸೇವೆದೇ ಆಗಿರಲಿ, ಆದರೆ ಈ ಸೆಳೆತ ಇವತ್ತಲ್ಲ ನಾಳೆ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಕೆಲವ್ರನ್ನಂತೂ ಹಳೆ ಪ್ರಪಂಚದ ಕಡೆ ತೊಗೊಂಡೋಗ್ಬಿಡುತ್ತೆ ಈ ಸೆಳೆತ ಏನಿದೆ ಇದು. ಆದರೆ ಮೆಜಾರಿಟಿ ಹಳೆ ಪ್ರಪಂಚದವರೆಗೂ ಹೋಗೋದಿಲ್ಲ, ಕೆಲವ್ರು ಹೋಗ್ತಾರೆ ಅಷ್ಟೇ, ಸ್ವಲ್ಪ ಜನ ಹೋಗ್ತಾರೆ. ಆದರೆ ಮೆಜಾರಿಟಿ ಸೆಳೆತದಿಂದ ಪುರುಷಾರ್ಥದಲ್ಲಿ ಸೋಂಬೇರಿತನದ ಕಡೆ ಜಾಸ್ತಿ ಹೋಗ್ತಾರೆ. ಅವ್ಯಕ್ತವಾಣಿ ತಾರೀಖ್ 16/11/95 ಪೇಜ್ ನಂಬರ್ 21 ಮಧ್ಯಾದಿ 22 ಆದಿ. लगाव को भी लगाम में रखना है ಅಟ್ಯಾಚ್ಮೆಂಟನ್ನು ಸಹ ಹಿಡಿತದಲ್ಲಿ ಇಟ್ಕೋಬೇಕಾ, या बेलगाव ಅಂದರೆ ಕಂಟ್ರೋಲಿಂದ ಹೊರಗಡೆ ಬಿಟ್ಬಿಡ್ಬೇಕಾ, लगाम ढीली छोड़ देना ಕಡಿವಾಣವನ್ನು ಲೂಸಾಗಿ ಬಿಟ್ಬಿಡ್ಬೇಕಾ, है है जैसे ಗಟ್ಟಿಯಾಗಿ ಇಟ್ಕೋಬೇಕಾಗಿದೆ. पत्थर और चुंबक, लोहा और चुंबक ಯಾವ ಥರ ಕಬ್ಬಣ ಮತ್ತು ಮ್ಯಾಗ್ನೆಟ್ जहाँ गए वहीं चिपक गए, ಎಲ್ಲಿ ಹೋಗ್ತಾರೋ ಅಲ್ಲೇ ಅಂಟ್ಕೊಂಡ್ಬಿಡ್ತಾರೆ. दुनिया की कोई ख्याल ही नहीं। ಅವಾಗ ಅವ್ರಿಗೆ ಪ್ರಪಂಚದೇನು ಗಮನನೇ ಇರೋದಿಲ್ಲ. दुनिया मरती हो तो मरती रहो, ಪ್ರಪಂಚದವ್ರು ಸಾಯ್ತಾ ಇದ್ರೆ ಸಾಯ್ತಾ ಇರಲಿ. इसलिए बाबा ने बताया जिनका किन्हीं देहधारियों से लगाव लग जाता है वो ईश्वरीय सेवा में उनका मन नहीं लगता। ಅದಕ್ಕೋಸ್ಕರ ಬಾಬಾ ಹೇಳಿದ್ದಾರೆ, ಯಾರ್ದು ಸೆಳೆತದ ಗುರುತೇನಾಗಿದೆ, ಯಾರ್ದು ಅಟ್ಯಾಚ್ಮೆಂಟ್ ಆಗೋಗ್ಬಿಡುತ್ತೆ ಯಾರ ಜೊತೆನಾದರೂ, ಅವರಿಗೆ ಮತ್ತೆ ಸೇವೆಯಲ್ಲಿ ಮನಸ್ಸೇ ಬರೋದಿಲ್ಲ. भले सारा ब्राह्मण परिवार गड्ढे में चला जाए, हमसे कोई मतलब नहीं। ಬಲೆ ಇಡೀ ಬ್ರಾಹ್ಮಣ ಪರಿವಾರ ಗುಂಡಿಯಲ್ಲಿ ಹೋಗಿ ಬೀಳಲಿ, ನಮ್ಗೆ ಅದರದ್ದೇನು ಚಿಂತೆ ಇಲ್ಲ. हम और जिससे लगाव लगा है वो, ನಾವು ಮತ್ತೆ ನಮ್ದು ಯಾರ ಜೊತೆ ಅಟ್ಯಾಚ್ಮೆಂಟ್ ಇದೆ ಅವರು. बस
दोनों को सुख मिलता रहे। ಅಷ್ಟೇ, ಇಬ್ರಿಗೂ ಸುಖ ಸಿಗ್ತಾ ಇರಲಿ ಅಷ್ಟೇ, ಇನ್ನೇನು ಬೇಡ. तो ये कैसा लगा हुआ? ಮತ್ತೆ ಇದು ಯಾವ ಥರ ಅಟ್ಯಾಚ್ಮೆಂಟ್ ಆಯಿತು? ये बैलेंस में हुआ? ಇದು ಬ್ಯಾಲೆನ್ಸ್ನಲ್ಲಿದೆ ಅಂತ ಆಯ್ತಾ? बैलेंस में तो है ही नहीं, ಬ್ಯಾಲೆನ್ಸ್ನಲ್ಲಂತೂ ಇಲ್ವೇ ಇಲ್ಲ. ज्यादा परसेंटेज उधर ही चला गया. ಹೆಚ್ಚು ಪರ್ಸೆಂಟೇಜ್ ಅಂತೂ ಅದೇ ಕಡೆ ಹೊರಟೋಗ್ಬಿಡ್ತು. लगाव की चेकिंग हुई झुकाव, चाहे संकल्प में हो, वाणी में हो, कर्म में हो, संबंध में हो, संपर्क में हो, न चाहते हुए भी समय उस तरफ लगेगा जरूर. इस कारण व्यर्थ संकल्प का मूल कारण है लगाव. इसको चेक करो. अव्यक्त वाणी तारीख 29 मई 1977 पृष्ठ 190 मध्याह्न. ಸೆಳೆತದ ಚೆಕಿಂಗ್ ಆಗಿದೆ ಬಾಗೋದು. ಅದು ಬಲೆ ಸಂಕಲ್ಪದಲ್ಲಾಗಲಿ, ವಾಣಿಯಲ್ಲಾಗಲಿ, ಕರ್ಮದಲ್ಲಾಗಲಿ, ಸಂಬಂಧದಲ್ಲಾಗಲಿ, ಸಂಪರ್ಕದಲ್ಲಾಗಲಿ ಇಷ್ಟ ಇಲ್ಲದೆ ಇದ್ರೂ ಸಹ ಆ ಟೈಮೆಲ್ಲ ಅವ್ರ ಕಡೆನೇ ತೊಡಗಿರ್ತಾರೆ. ಈ ಕಾರಣದಿಂದ ವ್ಯರ್ಥ ಸಂಕಲ್ಪದ ಮೂಲ ಕಾರಣನೇ ಆಗಿದೆ ಸೆಳೆತ. ಇದನ್ನು ಚೆಕ್ ಮಾಡ್ಕೊಳ್ಳಿ. ಅವ್ಯಕ್ತವಾಣಿ ತಾರೀಖು 29/5/77, ಪೇಜ್ ನಂಬರ್ 190 ಮಧ್ಯಾಂತ. जांच करो हमारी बुद्धि कहाँ कहाँ ही लगती है. ಚೆಕ್ ಮಾಡ್ಕೊಳ್ಳಿ, ನಮ್ಮ ಬುದ್ಧಿ ಎಲ್ಲೆಲ್ಲಿ ಹೋಗ್ತಾ ಇರುತ್ತೆ, ಸಿಕ್ಕಾಕೊತಾ ಇರುತ್ತೆ. किसके किसके पास जाती है, ಯಾರ್ಯಾರ ಹತ್ರ ಹೋಗುತ್ತೆ ನಮ್ಮ ಬುದ್ಧಿ? पता तो चलता है ना. ಗೊತ್ತಾಗುತ್ತೆ ಅಲ್ವಾ? लगाव झुकाव की निशानी क्या होती है? ಸೆಳೆತ ಏನಿದೆ, ಅಟ್ಯಾಚ್ಮೆಂಟ್ ಆಗಲಿ, ಬಾಗೋದಾಗಲಿ ಬುದ್ಧಿಯಿಂದ, ಅದು ಎಲ್ಲಿರುತ್ತೆ? है जहाँ लगाव होगा, ಅಂದರೆ ಅದ್ರ ಗುರುತೇನಾಗಿರುತ್ತೆ? जहाँ झुकाव होगा बुद्धि कहाँ जाएगी? ಅಂದರೆ ಎಲ್ಲಿ ನಮ್ಮ ಅಟ್ಯಾಚ್ಮೆಂಟ್ ಇರುತ್ತೆ, ಎಲ್ಲಿ ಎಲ್ಲಿ ನಾವು ಪ್ರಭಾವಿತರಾಗಿರ್ತೀವಿ, ಅದರ ಗುರುತೇನಾಗಿದೆ ಅಂದರೆ ನಮ್ಮ ಬುದ್ಧಿ ಪದೇ ಪದೇ ಅದೇ ಆ ಕಡೆನೇ ಹೋಗುತ್ತೆ. बार बार उन्हीं के पास बुद्धि जाएगी. ಪದೇ ಪದೇ ಅವ್ರ ಹತ್ರನೇ ಬುದ್ಧಿ ಹೋಗುತ್ತೆ. तो देखो हमको कहाँ कोई उंगली लगाता है. ಮತ್ತೆ ನೋಡಿ, ನಮಗೆ ಯಾರು ಎಲ್ಲಿ ಬೆರಳನ್ನು ಹಾಕ್ತಾರೆ, कहाँ कोई टच करता है. ಎಲ್ಲಿ ಯಾರಾದರೂ ಟಚ್ ಮಾಡ್ತಾರೆ. अपनी ओर आकर्षित करने के लिए ತಮ್ಮ ಕಡೆ ಆಕರ್ಷಿತರನ್ನಾಗಿ ಮಾಡ್ಕೊಳ್ಳಿಕ್ಕೋಸ್ಕರ ऐसे होता है ना. ಈ ಥರ ಆಗುತ್ತೆ ಅಲ್ವಾ? व्यक्ति और वैभव के झुकाव की निशानी एक तो सुनाई, कभी सहज योगी, कभी योगी, कभी फरियादी. दूसरी बात, ऐसी आत्मा को प्राप्त सब होगा, चाहे साधन, चाहे सहयोग, चाहे स्नेह. लेकिन लीकेज वाली आत्मा प्राप्ति होते भी कभी संतुष्ट नहीं होगी. उनके मुख से सदैव किसी ना किसी प्रकार की असंतुष्टता के बोल ना चाहते भी निकलते रहेंगे. अव्यक्त वाणी तारीख 6 जनवरी 1988 पृष्ठ 202 अंक. ವ್ಯಕ್ತಿ ಮತ್ತು ವೈಭವದಲ್ಲಿ ಭಾಗುವಂಥವ್ರ ಗುರುತಾಗಿದೆ. ಒಂದಂತೂ ಹೇಳಿದರು, ಒಂದೊಂದು ಸತಿ ಸಹಜ ಯೋಗಿಗಳಾಗಿರ್ತಾರೆ, ಒಂದೊಂದು ಸತಿ ಯೋಗಿಗಳಾಗಿರ್ತಾರೆ, ಒಂದೊಂದು ಸತಿ ದೂರು ಹೇಳುವಂಥವ್ರಾಗಿರ್ತಾರೆ. ಇನ್ನೊಂದು ಮಾತಾಗಿದೆ, ಈ ಥರ ಆತ್ಮಗಳಿಗೆ ಎಲ್ಲ ಪ್ರಾಪ್ತಿ ಆದ್ರೂ ಸಹ ಅದು ಬಲ್ಲೆ ಸಾಧನಗಳೇ ಆಗಿರಲಿ, ಅದು ಬಲ್ಲೆ ಸಹಯೋಗನೇ ಆಗಿರಲಿ ಅಥವಾ ಸ್ನೇಹನೇ ಆಗಿರಲಿ, ಆದ್ರೂ ಸಹ ಲೀಕೇಜ್ ಆಗುವಂಥ ಆತ್ಮಗಳಿಗೆ ಎಲ್ಲ ಸಿಕ್ಕಿದ್ರೂ ಸಹ ಯಾವತ್ತೂ ಅವ್ರು ಸಂತುಷ್ಟರಾಗಿರೋದಿಲ್ಲ. ಅವ್ರ ಮುಖದಿಂದ ಯಾವಾಗಲೂ ಯಾರಿಗೋಸ್ಕರನಾದರೂ ಯಾವುದೇ ಪ್ರಕಾರದ್ದೇ ಆಗಲಿ ಅದು ಅಸಂತುಷ್ಟತೆಯ ಮಾತುಗಳು ಇಷ್ಟ ಇಲ್ಲದೇ ಇದ್ರೂ ಬಾಯಿಂದ ಬರ್ತಾನೆ ಇರುತ್ತೆ. ಅವ್ಯಕ್ತವಾಣಿ ತಾರೀಖು 6/1/88, ಪೇಜ್ ನಂಬರ್ 202 ಅಂತ್ಯ. किसी भी प्रकार से स्नेह अर्थात लगाव, ಯಾವುದೇ ಪ್ರಕಾರದ ಸ್ನೇಹ ಅಂದರೆ ಸೆಳೆತ, चाहे संकल्प मात्र हो, ಅದು ಬಲೆ ಸಂಕಲ್ಪದಲ್ಲೇ ಆಗಿರಲಿ, चाहे वाणी मात्र हो, ಅಥವಾ ವಾಣಿಯಲ್ಲೇ ಆಗಿರಲಿ, चाहे कर्म में हो, ಅಥವಾ ಕರ್ಮದಲ್ಲೇ ಆಗಲಿ, इसको लीकेज कहा जाए. ಅದಕ್ಕೆ ಲೀಕೇಜ್ ಅಂತ ಹೇಳಲಾಗುತ್ತೆ. कई बच्चे बहुत भोलेपन में कहते हैं हमको लगाव नहीं है, ತುಂಬ ಮಕ್ಕಳಂತೂ ತುಂಬ ಮುಗ್ಧರಾಗಿರ್ತಾರೆ, ಹೇಳ್ತಾರೆ ನಮಗಂತೂ ಸೆಳೆತನೇ ಇಲ್ಲ.
लेकिन अच्छा लगता है। ಆದರೆ ನಮಗೆ ಚೆನ್ನಾಗಿ ಅನಿಸುತ್ತೆ. चाहते नहीं है लेकिन याद आ जाती है। ನಾವು ಇಷ್ಟ ಅಂತೂ ಪಡೋದಿಲ್ಲ, ಆದರೆ ನಮಗೆ ನೆನ್ಪು ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. तो लगाव की निशानी है संकल्प। ಮತ್ತು ಸೆಳೆತದ ಗುರುತೇ ಆಗಿದೆ ಸಂಕಲ್ಪಗಳು. एक के अंदर संकल्प आता है और दूसरे के अंदर संकल्प नहीं आता है। ಒಬ್ಬರಲ್ಲಿ ಸಂಕಲ್ಪ ಬರುತ್ತೆ, ಆದರೆ ಇನ್ನೊಬ್ಬರಲ್ಲಿ ಸಂಕಲ್ಪ ಬರೋದಿಲ್ಲ. कारण क्या ಅದರ ಕಾರಣ ಏನಾಗಿದೆ? है? हाँ, पूर्व जन्मों का लगाव है, हमें नहीं बांधा है। ಪೂರ್ವಜನ್ಮದ ಸೆಳೆತ ಇದೆ, ನಾವೇ ಅದನ್ನು ಕಟ್ಟಿದ್ದೀವಿ. तो हमारे अंदर संकल्प आएगा, ಅದಕ್ಕೋಸ್ಕರ ನಮ್ಮಲ್ಲೇ ಆ ಸಂಕಲ್ಪಗಳು ಬರುತ್ತೆ, दूसरे के अंदर संकल्प नहीं आएगा। ಇನ್ನೊಬ್ಬರಲ್ಲಿ ಆ ಸಂಕಲ್ಪ ಬರೋದಿಲ್ಲ. तो लगाव की निशानी है संकल्प। ಮತ್ತು ಸೆಳೆತದ ಗುರುತೇ ಆಗಿದೆ ಸಂಕಲ್ಪ. बोल ಮಾತುಗಳು और कर्मों में झुकाव। ಮತ್ತು ಕರ್ಮದಲ್ಲಿ ಅವ್ರ ಕಡೆ ಬಾಗೋದು. हमारे संकल्प का भी झुकाव जाएगा। ನಮ್ಮ ಸಂಕಲ್ಪದ್ದು ಸಹ ಬಾಗೋದು, ಸಂಕಲ್ಪಗಳು ಅವ್ರ ಕಡೆನೇ ಬಾಗುತ್ತೆ. बोल में भी झुकाव स्पष्ट दिखाई देगा ಮಾತಿನಲ್ಲೂ ಸಹ ತುಂಬ ಜಾಸ್ತಿ ಅಟ್ಯಾಚ್ಮೆಂಟ್ ಕಾಣಿಸುತ್ತೆ ಅವ್ರ ಕಡೆ. और कर्मों में भी झुकाव दिखाई देगा। ಮತ್ತು ಕರ್ಮದಲ್ಲೂ ಸಹ ಅಟ್ಯಾಚ್ಮೆಂಟ್ ಕಾಣಿಸುತ್ತೆ. लगाव लगने का कारण ಸೆಳೆತ ಆಗುವಂಥ ಕಾರಣ, सेवा के सहयोगी होने के कारण, सेवा में वृद्धि करने के निमित्त बने हुए होने के कारण, या विशेष कोई विशेषता, विशेष गुण होने के कारण, विशेष कोई संस्कार मिलने के कारण व समय प्रति समय कोई एक्स्ट्रा मदद देने के कारण, ऐसे कारणों से रूप सेवा का साथी है, सहयोगी है। लेकिन विशेष झुकाव होने के कारण सूक्ष्म लगाव का रूप बनता जाता है। इसका परिणाम क्या होता है, यह भूल जाते हैं कि यह बाप की देन है। ಸೇವೆಯ ಸಹಯೋಗಿ ಆಗಿರೋ ಕಾರಣದಿಂದ ಸೇವೆಯಲ್ಲಿ ವೃದ್ಧಿ ಮಾಡುವುದಕ್ಕೋಸ್ಕರ ನಿಮಿತ್ತರಾಗಿರೋ ಕಾರಣದಿಂದ, ಅಥವಾ ಯಾವುದೇ ವಿಶೇಷತೆ ಏನಿದೆ, ವಿಶೇಷ ಗುಣಗಳಾಗಿರೋ ಕಾರಣದಿಂದ, ವಿಶೇಷವಾಗಿರುವಂಥ ಯಾವುದೇ ಸಂಸ್ಕಾರ ಸಿಗೋ ಕಾರಣದಿಂದ, ಅಥವಾ ಸಮಯ ಪ್ರತಿ ಸಮಯದಲ್ಲಿ ಯಾವುದೇ ಎಕ್ಸ್ಟ್ರಾ ಸಹಯೋಗ ಕೊಡೋ ಕಾರಣದಿಂದ, ಈ ರೀತಿ ಕಾರಣಗಳಿಂದ ರೂಪ ಏನಿದೆ ಸೇವೆಯ ಜೊತೆಗಾರರಾಗೋಗ್ತಾರೆ, ಸಹಯೋಗಿಗಳಾಗೋಗ್ತಾರೆ. ಆದರೆ ವಿಶೇಷವಾಗಿ ಬುದ್ಧಿ ಬಾಗೋ ಕಾರಣ ಏನಿದೆ ಅದರಿಂದ ಮತ್ತು ಸೂಕ್ಷ್ಮ ಸೆಳೆತದ ರೂಪ ಆಗೋಗ್ಬಿಡುತ್ತೆ ಅದು. ಇದರ ಪರಿಣಾಮ ಏನಾಗೋಗುತ್ತೆ, ಈ ಮಾತನ್ನು ಮರ್ತೋಗ್ಬಿಡ್ತಾರೆ, ಇದು ತಂದೆ ಕೊಟ್ಟಿರೋಂಥದ್ದಾಗಿದೆ ಅಂತ. समझते हैं यह बहुत अच्छा सहयोगी है, अच्छा विशेषता स्वरूप है, गुणवान है, लेकिन समय प्रति समय बाप ने ऐसा अच्छा बनाया है, यह भूल जाता है। संकल्प मात्र भी किसी आत्मा के तरफ बुद्धि का झुकाव है, तो वह झुकाव सहारा बन जाता है। तो साकार रूप में सहयोगी होने के कारण समय पर बाप के बदले पहले वह याद आएगा। 2-4 मिनट भी अगर स्थूल सहारा स्मृति में आया तो बाप का सहारा उस समय याद होगा। ತಿಳ್ಕೊತಾರೆ, ಇವರು ತುಂಬ ಒಳ್ಳೆ ಸಹಯೋಗಿ ಆಗಿದ್ದಾರೆ, ಒಳ್ಳೆ ವಿಶೇಷತೆ ಸ್ವರೂಪರಾಗಿದ್ದಾರೆ, ಗುಣವಾನರಾಗಿದ್ದಾರೆ. ಆದರೆ ಸಮಯ ಪ್ರತಿ ಸಮಯ ತಂದೆನೇ ಇವರನ್ನು ಈ ರೀತಿ ಮಾಡಿದ್ದಾರೆ, ಒಳ್ಳೆಯವರನ್ನಾಗಿ ಮಾಡಿದ್ದಾರೆ, ಈ ಮಾತನ್ನು ಮರ್ತೋಗ್ಬಿಡ್ತಾರೆ. ಸಂಕಲ್ಪ ಮಾತ್ರದಲ್ಲೂ ಸಹ ಯಾವುದೇ ಆತ್ಮನ ಕಡೆ ಬುದ್ಧಿ ಪ್ರಭಾವಿತ ಬಾಗುತ್ತೆ ಅಂದರೆ ಆ ಬಾಗೋದೇನಿದೆ ಅದು ಆಧಾರ ಆಗೋಗುತ್ತೆ. ಆವಾಗ ಸಾಕಾರ ರೂಪದಲ್ಲಿ ಸಹಯೋಗಿ ಆಗಿರೋ ಕಾರಣದಿಂದ ಸಮಯದ ಬಂದಾಗ ತಂದೆ ಮೊದಲು ಅವರೇ ನೆನಪಿಗೆ ಬರ್ತಾರೆ. 2-4 ಮಿನಿಟ್ಗೂ ಸಹ ಒಂದು ವೇಳೆ ಸ್ಥೂಲ ಆಧಾರ ಸ್ಮೃತಿಯಲ್ಲಿ ಬಂತು ಅಂದರೆ ತಂದೆಯ ಆಧಾರ ಆ ಸಮಯದಲ್ಲಿ ನೆನಪು ಬರುತ್ತಾ ಮತ್ತೆ? दूसरी बात, अगर 2-4 मिनट के लिए भी याद की यात्रा का लिंक टूट गया तो टूटने के बाद जोड़ने की फिर मेहनत करनी पड़ेगी, क्योंकि निरंतर में अंतर पड़ गया ना। दिल में दिलाराम के बदले और किसी की तरफ किसी भी कारण से दिल का झुकाव होता है। इससे बात करना अच्छा लगता है, इससे बैठना अच्छा लगता है, इसी से ही शब्द माना दाल में काला है। अव्यक्त वाणी तारीख 27 मार्च 1985 पृष्ठ 273 मध्याह्न
274 आदि। ಇನ್ನೊಂದು ಮಾತು, ಒಂದು ವೇಳೆ 2-4 ಮಿನಿಟಿಗೋಸ್ಕರನೂ ನೆನಪಿನ ಯಾತ್ರೆಯ ಲಿಂಕ್ ಮುರಿದೋಗ್ಬಿಡುತ್ತೆ ಅಂದರೆ ಮತ್ತು ಮುರಿದ ನಂತರ ಜೋಡಿಸ್ಲಿಕ್ಕೋಸ್ಕರ ಮತ್ತೆ ಶ್ರಮ ಪಡಬೇಕಾಗುತ್ತೆ. ಏಕೆಂದರೆ ನಿರಂತರದಲ್ಲಿ ವ್ಯತ್ಯಾಸ ಬಂದುಬಿಡುತ್ತೆ ಅಲ್ವಾ. ಹೃದಯದಲ್ಲಿ ದಿಲಾರಾಮನ್ನ ಬಿಟ್ಬಿಟ್ಟು ಬೇರೆ ಯಾವುದಾದ್ರೂ ಕಡೆ ಅಥವಾ ಯಾವುದೇ ಕಾರಣದಿಂದ ಹೃದಯದ ಜುಕಾವೇನಿದೆ ಬಾಗೋದು ಆ ಕಡೆ ಆಗೋಗ್ಬಿಡುತ್ತೆ. ಇವ್ರ ಜೊತೆ ಮಾತಾಡೋದು ಚೆನ್ನಾಗಿ ಅನಿಸುತ್ತೆ, ಇವ್ರ ಜೊತೆ ಕುತ್ಕೊಳ್ಳೋದು ಚೆನ್ನಾಗಿ ಅನಿಸುತ್ತೆ, ಇವ್ರ ಜೊತೆ ಅನ್ನೋ ಶಬ್ದ ಏನಿದೆ ಅಂದರೆ ಸಾರಿನಲ್ಲಿ ಏನಾದರೂ ಕಪ್ಪಿದೆ ಅಂತ. ಅವ್ಯಕ್ತವಾಣಿ ತಾರೀಕು 27/3/85, ಪೇಜ್ ನಂಬರ್ 273 ಮಧ್ಯ ಅಂತ, 774 ಆದಿ. जिसमें लगाव झुकाव लग जाता है, ಯಾರಲ್ಲಿ ಅಟ್ಯಾಚ್ಮೆಂಟ್ ಅನ್ನೋದು ಸೆಳೆತ ಅನ್ನೋದು ಅಂಟ್ಕೊಂಡ್ಬಿಡುತ್ತೆ. कोई किसके मोह में, कोई किसके मोह में, ಕೆಲವ್ರು ಯಾರ ಮೋಹದಲ್ಲಿ, ಇನ್ನು ಕೆಲವ್ರು ಇನ್ಯಾರ ಮೋಹದಲ್ಲಿ. और कहने मात्र तो बस कहते हैं हाँ बाबा। ಮತ್ತೆ ಹೇಳೋದಕ್ಕಂತೂ ಕೇವಲ ಹೇಳ್ಬಿಡ್ತಾರೆ ಹಾಂ ಬಾಬಾ. आप तो हमारे पतियों का भी पति है। ನೀವಂತೂ ನಮಗೆ ಪತಿಗೂ ಸಹ ಪತಿ ಆಗಿದ್ದೀರಾ. परंतु पतियों के पति को याद करती है खींच खींच के आधा घंटा। ಆದರೆ ಪತಿಗಳಿಗೂ ಸಹ ಪತಿ ಯಾರಾಗಿದ್ದಾರೆ ಅವರನ್ನು ಎಳೆದು ನೆನಪು ಮಾಡ್ತಾರೆ ಕೇವಲ ಅರ್ಧ ಗಂಟೆ, पाव घंटा, बाकी सारा दिन याद करती है उन पतियों को। ಅಥವಾ ಕಾಲು ಗಂಟೆ, ಬಾಕಿ ಇಡೀ ದಿನ ಆ ಪತಿಯರಿಗೆ ನೆನಪು ಮಾಡ್ತಾರೆ. किन पतियों को? ಯಾವ ಪತಿಗಳನ್ನು ನೆನಪು ಮಾಡ್ತಾರೆ? जिनमें मोह लग जाता है, ಯಾರಲ್ಲಿ ಮೋಹ ಸಿಕ್ಕಾಕೊಂಡ್ಬಿಡುತ್ತೆ. बार बार खिंच के उन्हीं तरफ चली जाती है। ಪದೇ ಪದೇ ಎಳೆದು ಆ ಕಡೆನೇ ಹೊರಟೋಗ್ಬಿಡ್ತಾರೆ. अभी बेचारे उन पति को कितना याद करने से ಇವಾಗ ಪಾಪ ಆ ಪತಿಯನ್ನು ಎಷ್ಟೊಂದು ನೆನಪು ಮಾಡೋದ್ರಿಂದ उनका विक्रम विनाश कितना होगा। ಅವ್ರ ವಿಕ್ರಮ ವಿನಾಶ ಎಷ್ಟಾಗುತ್ತೆ. जिनको जो रात दिन अपने पतियों को मित्र संबंधियों को याद करती होंगी, ಯಾರು ಹಗಲು ರಾತ್ರಿ ತಮ್ಮ ಪತಿಯನ್ನ ತಮ್ಮ ಮಿತ್ರ ಸಂಬಂಧಿಗಳನ್ನ ನೆನಪು ಮಾಡ್ತಾ ಇರ್ತಾರೆ, याद करती हैं बहुत। ನೆನಪು ಮಾಡ್ತಾರೆ ತುಂಬಾ ಜಾಸ್ತಿ. क्यों याद करती है? ಮತ್ತೆ ಯಾಕೆ ನೆನಪು ಮಾಡ್ತಾರೆ? हैं? अरे कोई कारण है? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಏನಾದ್ರೂ ಕಾರಣ ಇದೆನಾ? संगात संजायते कामा, ಸಂಗಾತ್ ಸಂಜಾಯತೆ ಕಾಮ. है संग करने से कामना उत्पन्न होती है। ಸಂಗ ಮಾಡೋದ್ರಿಂದ ಕಾಮನೆ ಉತ್ಪನ್ನ ಆಗುತ್ತೆ. तो बहुत याद करती हैं क्योंकि उनके साथ ಅವಾಗ ಮತ್ತೆ ತುಂಬಾ ಜಾಸ್ತಿ ನೆನಪು ಮಾಡ್ತಾರೆ, संग रहती है। ಯಾಕೆಂದ್ರೆ ಅವ್ರ ಜೊತೆಯಲ್ಲಿ ಅವ್ರ ಸಂಘದಲ್ಲೇ ಇರ್ತಾರೆ. और इनके साथ तो रह नहीं सकती है। ಮತ್ತೆ ಇವ್ರ ಜೊತೆ ಅಂತೂ ಇರ್ಲಿಕ್ಕೆ ಆಗಲ್ಲ. किनके? ಯಾರ ಜೊತೆಯಲ್ಲಿ ಇರ್ಲಿಕ್ಕೆ ಆಗಲ್ಲ? हैं? पतियों के पति के साथ तो रह नहीं सकती है। ಅಂದ್ರೆ ಯಾರು ಪತಿಗಳಿಗೂ ಸಹ ಪತಿ ಆಗಿದ್ದಾರೆ ಅವ್ರ ಜೊತೆ ಅಂತೂ ಇರ್ಲಿಕ್ಕೆ ಆಗಲ್ಲ. हाँ, इनके साथ रहे, ಹಾ, ಇವ್ರ ಜೊತೆ ಇದ್ರೆ, परंतु सबको रहने का हुक्म नहीं है। ಆದ್ರೆ ಎಲ್ಲರಿಗೂ ಇರುವಂತ ಆಜ್ಞೆನೇ ಇಲ್ಲ, ಪರ್ಮಿಷನ್ನೇ ಇಲ್ಲ. वो कहती है नहीं, ಮತ್ತೆ ಅವ್ರು ಹೇಳ್ತಾರೆ ಇಲ್ಲ, यहाँ तो बाबा जानते हैं कि तुम रह जाओ, ಇಲ್ಲಂತೂ ಬಾಬನ್ಗೆ ಗೊತ್ತಿದೆ ನೀವು ಉಳ್ಕೊಂಬಿಡಿ ಅಂತ. परंतु यहाँ भी माया ऐसी है ಆದ್ರೆ ಇಲ್ಲೂ ಸಹ ಮಾಯೆ ಈ ರೀತಿ ಇದೆ, कि 25 बरस भी रहने वाली को भी दूर ज्ञान का नहीं होता। 25 ವರ್ಷದಿಂದ ಜ್ಞಾನದಲ್ಲಿ ಇರ್ತಾರೆ, ಅಂಥವ್ರಿಗೂ ಸಹ ಜ್ಞಾನದ ಸ್ವಲ್ಪನೂ ಅಂಶ ಮಾತ್ರನೂ ಜ್ಞಾನ ಇರಲ್ಲ. धूल भी श्रेष्ठाचारी नहीं बनते। ಧೂಳು ಇರೋದಿಲ್ಲ ಅಂದರೆ ಮಣ್ಣು ಸಹ ಇರೋದಿಲ್ಲ ಅಷ್ಟು ಬುದ್ಧಿಯಲ್ಲಿ. ಅಂದರೆ ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅಷ್ಟು ಶ್ರೇಷ್ಠಾಚಾರಿನೂ ಸಹ ಆಗೋದಿಲ್ಲ. जो कोई को श्रेष्ठाचारी बनावे, ಅಂದರೆ ಯಾರನ್ನಾದರೂ ಶ್ರೇಷ್ಠಾಚಾರಿಯನ್ನಿಗೂ ಮಾಡ್ಲಿಕ್ಕೆ ಆಗಲ್ಲ.
और ही भ्रष्टाचारी बन गए हैं। ಇನ್ನೂ ಜಾಸ್ತಿ ಭ್ರಷ್ಟಾಚಾರಿಗಳಾಗ್ಬಿಟ್ಟಿದ್ದಾರೆ. श्रेष्ठाचारी नहीं, और ही भ्रष्टाचारी। ಶ್ರೇಷ್ಠಾಚಾರಿ ಅಲ್ಲ, ಇನ್ನೂ ಜಾಸ್ತಿ ಭ್ರಷ್ಟಾಚಾರಿಗಳಾಗ್ಬಿಟ್ಟಿದ್ದಾರೆ. क्योंकि फिर माया है ना यहाँ। ಯಾಕೆಂದ್ರೆ ಇಲ್ಲಿ ಮತ್ತೆ ಮಾಯೆ ಆಗಿದೆ ಅಲ್ವಾ. यहाँ अगर कोई रह करके श्रेष्ठाचारी न बने ಇಲ್ಲಿದ್ಬಿಟ್ಟು ಒಂದ್ ವೇಳೆ ಯಾರಾದರೂ ಶ್ರೇಷ್ಠಾಚಾರಿಗಳಾಗ್ಲಿಲ್ಲ ಅಂದ್ರೆ तो माया और ही भ्रष्टाचारी बना देती। ಮತ್ತೆ ಮಾಯೆ ಇನ್ನೂ ಜಾಸ್ತಿ ಭ್ರಷ್ಟಾಚಾರಿಯನ್ನಾಗಿ ಮಾಡ್ಬಿಡುತ್ತೆ. देह अभिमान छोड़ करके आत्माभिमानी बनना है। ದೇಹಾಭಿಮಾನವನ್ನ ಬಿಟ್ಬಿಟ್ಟು ಆತ್ಮಾಭಿಮಾನಿಗಳಾಗಬೇಕಾಗಿದೆ. क्योंकि देह अभिमानी होने से ಯಾಕೆಂದ್ರೆ ದೇಹಾಭಿಮಾನಿಗಳಾಗೋದ್ರಿಂದ देहधारियों से लागत लगेगी। ದೇಹಧಾರಿಗಳ ಜೊತೆ ಸೆಳೆತ ಆಗೋಗ್ಬಿಡುತ್ತೆ. लगाव लग जाएगा। ಅವ್ರ ಜೊತೆ ಅಟ್ಯಾಚ್ಮೆಂಟ್ ಆಗೋಗ್ಬಿಡುತ್ತೆ. और देह अभिमानी की तो देहों से लागत लगती ही रहेगी। ಮತ್ತೆ ಯಾರು ದೇಹಾಭಿಮಾನಿಗಳಾಗಿರ್ತಾರೆ ಅವ್ರದಂತೂ ದೇಹದ ಜೊತೆ ಸೆಳೆತ ಆಗ್ತಾನೆ ಇರುತ್ತೆ. इनसे लगी उनसे लगी, ಇವ್ರ ಜೊತೆ ಆಗುತ್ತೆ, ಅವ್ರ ಜೊತೆ ಆಗುತ್ತೆ, बहुतों से लगी। ತುಂಬಾ ಜನಗಳ ಜೊತೆ ಆಗುತ್ತೆ. देह अभिमानियों का देह अभिमानियों से भी प्यार होता है ना। ದೇಹಾಭಿಮಾನಿಗಳದ್ದು ದೇಹಾಭಿಮಾನಿಗಳ ಜೊತೆಲೂ ಸಹ ಪ್ರೀತಿ ಇರುತ್ತೆ ಅಲ್ವಾ. तो हे बच्चे अशरीरी भव, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹೇ ಮಕ್ಕಳೇ ಅಶರೀರಿ ಭವ. यानी अपन को आत्मा निश्चय करो। ಅಂದ್ರೆ ನೀವು ಸ್ವಯಂವನ್ನ ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳಿ. अपनी देह और कोई के देह के समय साथ ಮತ್ತೆ ತಮ್ಮ ದೇಹ ಆಗಿರ್ಲಿ ಅಥವಾ ಬೇರೆ ಯಾವುದೇ ದೇಹದ ಜೊತೆ ಆಗಿರ್ಲಿ प्यार नहीं करो। ಅವ್ರ ಜೊತೆ ಪ್ರೀತಿಯನ್ನ ಮಾಡ್ಕೋಬೇಡಿ. प्यार सिर्फ अपनी आत्मिक स्थिति से होना चाहिए। ಪ್ರೀತಿ ಕೇವಲ ನಮ್ಮ ಆತ್ಮಿಕ ಸ್ಥಿತಿ ಜೊತೆನೇ ಇರಬೇಕಾಗಿದೆ. लगाव झुकाव से होने वाले नुकसान। ಈ ಅಟ್ಯಾಚ್ಮೆಂಟ್ ಏನಿದೆ ಸೆಳೆತ, ಇದರಿಂದ ಆಗುವಂತ ನಷ್ಟ. अगर जरा भी किसी के प्रति विशेष झुकाव है, थोड़ा भी पर्सनल झुकाव है, चाहे गुण के ऊपर, चाहे सेवा के ऊपर, चाहे अच्छे संस्कारों के ऊपर भी अगर एक्स्ट्रा प्रभावित है तो वफादार नहीं कहा जाएगा। सबकी विशेषता बेहद की विशेषता पर आकर्षित है, वो दूसरी बात है, लेकिन किसी विशेष व्यक्ति या वैभव के ऊपर आकर्षित है तो वफादार की लिस्ट में खंडित गाया जाएगा। संकल्प मात्र भी है तो खंडित के लिस्ट में आ जाएंगे। अव्यक्त वाणी तारीख 26 जनवरी 1995 पृष्ठ 124 अंक 125 आदि। ಒಂದು ವೇಳೆ ಸ್ವಲ್ಪನಾದರೂ ಯಾರ ಪ್ರತಿನಾದರೂ ವಿಶೇಷವಾಗಿ ತಲೆ ಬಾಗುತ್ತೆ, ಬುದ್ಧಿ ಬಾಗುತ್ತೆ ಅಂದರೆ ಸ್ವಲ್ಪನಾದರೂ ಪರ್ಸ್ನಲ್ ಅಟ್ಯಾಚ್ಮೆಂಟ್ ಇದ್ದರೆ ಬಾಗಿದ್ರೆ ಅದು ಬಲೆ ಅವ್ರ ಗುಣಗಳ ಮೇಲೆ ಆಗಿರಲಿ ಅಥವಾ ಸೇವೆ ಮೇಲೆ ಆಗಿರಲಿ ಅಥವಾ ಒಳ್ಳೆ ಸಂಸ್ಕಾರಗಳ ಮೇಲೆ ಆಗಿರಲಿ, ಒಂದು ವೇಳೆ ಎಕ್ಸ್ಟ್ರಾ ಪ್ರಭಾವಿತರಾಗಿದ್ದಾರೆ ಅಂದರೆ ಪ್ರಾಮಾಣಿಕತೆಯ ಲೀಸ್ಟ್ನಲ್ಲಿದ್ದಾರೆ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲರ ವಿಶೇಷತೆ, ಬೇಹದ್ದಿನ ವಿಶೇಷತೆಯ ಮೇಲೆ ಆಕರ್ಷಿತರಾಗಿರೋದು ಅದು ಒಂದು ಬೇರೆ ಮಾತಾಗಿದೆ. ಆದರೆ ಯಾವುದೇ ವಿಶೇಷವಾಗಿ ವ್ಯಕ್ತಿ ಅಥವಾ ವೈಭವದ ಮೇಲೆ ಆಕರ್ಷಿತರಾಗಿರೋದು ಅಂದರೆ ಪ್ರಾಮಾಣಿಕತೆಯಿಂದ ನಡೆಯುವಂಥವರ ಲೀಸ್ಟ್ನಲ್ಲಿ ಖಂಡಿತರಾಗಿದ್ದಾರೆ ಅಂತ ಗಾಯನೆ ಮಾಡಲಾಗುತ್ತೆ. ಸಂಕಲ್ಪ ಮಾತ್ರದಲ್ಲೂ ಸಹ ಬಂದಿದೆ ಅಂದರೆ ಖಂಡಿತ ಆಗಿರುವಂಥವ್ರ ಲೀಸ್ಟ್ನಲ್ಲಿ ಹೊರಟೋಗ್ಬಿಡ್ತಾರೆ. ಅವ್ಯಕ್ತವಾಣಿ ತಾರೀಖು 26/1/95 ಪೇಜ್ ನಂಬರ್ 124 ಅಂತ್ಯ 125 ಆದಿ. देखो बाबा के पास बहुत बच्चे हैं। ನೋಡಿ, ಬಾಬಾನ ಹತ್ರ ಅಂತೂ ತುಂಬ ಮಕ್ಕಳಿದ್ದಾರೆ.
जो अभी तक इनको फैमिलियरिटी का हल्का नशा कहा जाता है, ಇಲ್ಲಿವರೆಗೂ ಇವರಿಗೆ ಫ್ಯಾಮಿಲಿಯರಿಟಿಯ ಸ್ವಲ್ಪ ನಶೆ ಇದೆ ಅಂತ ಹೇಳಲಾಗುತ್ತೆ. भले विकार का नहीं है, ಭಲೆ ವಿಕಾರದಿಲ್ಲ, तो भी फैमिलियरिटी के हल्के नशे बहुतों का खाना खराब कर देते हैं. ಆದರೆ ಫ್ಯಾಮಿಲಿಯರಿಟಿಯಲ್ಲಿ ಬರುವಂಥ ಸ್ವಲ್ಪ ನಶೆ ಏನಿದೆ ಅದರಿಂದನೇ ತುಂಬ ಜನಗಳ ಜೀವನವನ್ನು ನಷ್ಟ ಮಾಡಿಬಿಡ್ತಾರೆ. मैं तो इसे मम्मी के रूप में देखती हूँ. ನಾನಂತೂ ಇವ್ರನ್ನ ಮಮ್ಮಿಯ ರೂಪದಲ್ಲಿ ನೋಡ್ತೀನಿ, ತಾಯಿಯ ರೂಪದಲ್ಲಿ ನೋಡ್ತೀನಿ. ये तो मेरी बड़ी दीदी है. ಇವರಂತೂ ನನ್ನ ದೊಡ್ಡ ಅಕ್ಕ ಆಗಿದ್ದಾರೆ. ऐसे ऐसे फैमिलियरिटी में चलती रहती ಈ है. ಥರ ಫ್ಯಾಮಿಲಿಯರಿಟಿಯಲ್ಲಿ ನಡೀತಾ ಇರ್ತಾರೆ. उनको मालूम नहीं पड़ता है, ಅವರಿಗಂತೂ ಗೊತ್ತಾಗೋದೇ ಇಲ್ಲ. परंतु फिर ऐसों की अवस्था चढ़ती नहीं है. ಆದರೆ ಅಂಥವ್ರ ಅವಸ್ಥೆ ಮತ್ತೆ ಮೇಲೆ ಇರೋದೇ ಇಲ್ಲ. वो सर्विस के इतने लायक नहीं बन सकते. ಮತ್ತೆ ಅವರು ಸರ್ವಿಸ್ क्यों? ಮತ್ತೆ ಅವರು ಅಂಥವ್ರು ಸರ್ವಿಸಿಗೋಸ್ಕರ ಮತ್ತೆ ಇಷ್ಟು ಯೋಗ್ಯರಾಗ್ಲಿಕ್ಕೆ ಆಗೋದಿಲ್ಲ. ಯಾಕೆ? क्योंकि बुद्धि एकाग्र नहीं रहती है. ಏಕೆಂದರೆ ಬುದ್ಧಿ ಏಕಾಗ್ರ ಇರೋದೇ ಇಲ್ಲ. बार बार बुद्धि का लगाव उसी तरफ जाता है. ಪದೇ ಪದೇ ಬುದ್ಧಿಯ ಸೆಳೆತ ಆ ಕಡೆನೇ ಹೋಗ್ತಾ ಇರುತ್ತೆ. भले कोई नामी भी हैं, अच्छी अच्छी हैं, ಭಲೆ ತುಂಬ ಹೆಸರು ಪ್ರಸಿದ್ಧಿ ಆಗಿರುವಂಥವ್ರೆ ಇರಲಿ, ಕೆಲವರು ತುಂಬ ಒಳ್ಳೊಳ್ಳೆಯವರು ಇರ್ತಾರೆ. परंतु वो जो अंदरूनी रोग लगा हुआ है, ಆದರೆ ಅದು ಒಳಗಡೆ ಇರುವಂಥ ಕಾಯಿಲೆ ಏನಾಗೋಗ್ಬಿಟ್ಟಿದೆ, इस रोग को अंदरूनी कीड़ा कहा जाता है. ಮತ್ತೆ ಆ ಕಾಯಿಲೆಗೆ ಒಳಗಡೆ ಇರುವಂಥ ಹುಳ ಅಂತ ಹೇಳಲಾಗುತ್ತೆ. कौन सा रोग? ಯಾವ ಕಾಯಿಲೆ ಆಗಿದೆ? लगाव झुकाव का रोग. ಈ ಅಟ್ಯಾಚ್ಮೆಂಟ್ ಆಗೋದು, ಸೆಳೆತ ಅನ್ನೋದೇನು ಕಾಯಿಲೆ ಇದೆ, एक बाहर का कीड़ा होता है, ಒಂದು ಹೊರಗಡೆ ಹುಳ ಆಗಿರುತ್ತೆ, एक अंदर का कीड़ा होता है. ಮತ್ತೆ ಇನ್ನೊಂದು ಒಳಗಡೆ ಹುಳ ಆಗಿರುತ್ತೆ. फैमिलियरिटी में मेल भी बहुत आते हैं. ಫ್ಯಾಮಿಲಿಯರಿಟಿಯಲ್ಲಿ ಪುರುಷರು ಸಹ ತುಂಬ ಬರ್ತಾರೆ. और फीमेल्स में भी बहुत होते हैं. ಮತ್ತೆ ಫಿಮೇಲ್ಸ್ನಲ್ಲೂ ಸಹ ತುಂಬ ಇರ್ತಾರೆ. भले घर बार छोड़ा हुआ है, ಭಲೆ ಮನೆ ಮಠವನ್ನು ಬಿಟ್ಟಿದ್ದಾರೆ, तो भी फैमिलियरिटी में रहती है. ಆದರೂ ಸಹ ಫ್ಯಾಮಿಲಿಯರಿಟಿಯಲ್ಲೇ ಇರ್ತಾರೆ. ये माया है ना, ಮತ್ತೆ ಇದು ಸಹ ಮಾಯೆ ಆಗಿದೆ ಅಲ್ವಾ? छोड़ती ही नहीं. ಮಾಯೆ ಬಿಡೋದೇ ಇಲ್ಲ. समंदर में कितनी मछलियां मारी जाती हैं, ಸಮುದ್ರದಲ್ಲಿ ಎಷ್ಟೊಂದು ಮೀನುಗಳು ಸಾಯ್ತಾ ಇರುತ್ತೆ. वो मछलियां तो जानवर मछलियां हैं. ಆ ಮೀನುಗಳಂತೂ ಪ್ರಾಣಿ ರೂಪದಲ್ಲಿರುವಂಥ ಮೀನುಗಳಾಗಿದೆ. ज्ञान में बेहद की कोई मछलियां हैं या नहीं है? ಜ್ಞಾನದಲ್ಲಿ ಬೇಹದಿನ ಮೀನುಗಳು ಯಾರಾದರೂ ಇದ್ದಾರೋ ಇಲ್ವೋ? कौन है? ಯಾರಾಗಿದ್ದಾರೆ? वो कन्याएं जो ज्ञान में भी चलती हैं ಆ ಕನ್ಯರು ಯಾರು ಜ್ಞಾನದಲ್ಲೂ ನಡೀತಾರೆ, और एक दूसरे को हप भी करती रहती हैं. ಒಬ್ರು ಇನ್ನೊಬ್ರನ್ನ ತಿಂತಾನೂ ಇರ್ತಾರೆ. लगाव झुकाव में आकर के ಅಟ್ಯಾಚ್ಮೆಂಟ್ನಲ್ಲಿ ಬಂದ್ಬಿಟ್ಟು वो मछली हैं. ಮತ್ತೆ ಅವರು ಮೀನುಗಳಾಗಿದ್ದಾರೆ. बंगाली लोग मछली बहुत खाते हैं. ಬಂಗಾಲಿ ಜನಗಳು ಮೀನನ್ನು ತುಂಬ ಜಾಸ್ತಿ ತಿಂತಾರೆ. तो यहाँ तो ब्राह्मणों में बेहद की मछली खाने वाले भी हैं. ಮತ್ತೆ ಇಲ್ಲಂತೂ ಬ್ರಾಹ್ಮಣರಲ್ಲಿ ಬೇಹದ್ದಿನ ಮೀನುಗಳನ್ನು ತಿನ್ನುವಂಥವ್ರು ಸಹ ಇದ್ದಾರೆ. बंगाली तो बहुत प्रसिद्ध हैं. ಬಂಗಾಲಿ ಜನಗಳಂತೂ ತುಂಬ ಪ್ರಸಿದ್ಧಿಯಾಗಿದ್ದಾರೆ. भगवान मिले या न मिले, ಭಗವಂತ ಸಿಗ್ಲಿ ಅಥವಾ ಸಿಗದೇ ಇರಲಿ, ज्ञान मिले या न मिले, ಜ್ಞಾನ ಸಿಗ್ಲಿ ಅಥವಾ ಸಿಗದೇ ಇರಲಿ, लेकिन वो मछली खाना नहीं छोड़ते. ಆದರೆ ಅವ್ರು ಮೀನುಗಳನ್ನು ತಿನ್ನೋದನ್ನು ಬಿಡೋದಿಲ್ಲ.
तो बताओ, ಮತ್ತೆ ಹೇಳಿ. ये तो जानवर पशु पक्षियों की बात कर रहे हैं। ಇವರಂತೂ ಪ್ರಾಣಿ ರೂಪದಲ್ಲಿರುವಂಥ ಪಶು ಪಕ್ಷಿಗಳ ಮಾತನ್ನ ಮಾತಾಡ್ತಾ ಇದ್ದಾರೆ. यहाँ तो ज्ञान में चलने वाले मनुष्यों की बातें हैं। ಇಲ್ಲಂತೂ ಜ್ಞಾನದಲ್ಲಿ ನಡೆಯುವಂಥ ಮನುಷ್ಯರ ಮಾತಾಗಿದೆ. ज्यादा पाप यहाँ लगेगा, ಜಾಸ್ತಿ ಪಾಪ ಇಲ್ಲ ಅಂಟ್ಕೊಳುತ್ತಾ उनको लगेगा। ಅಥವಾ ಅಲ್ಲ ಅವ್ರಿಗೆ ಅಂಟ್ಕೊಳುತ್ತಾ? हैं? उन बंगालियों को जो ज्ञान में भी चलते हैं। ಆ ಬಂಗಾಲಿ ಜನಗಳಿಗೆ ಯಾರು ಜ್ಞಾನದಲ್ಲೂ ನಡೀತಾರೆ. ये बेहद के बंगाली सिर्फ उस बंगाल में ही नहीं है। ಮತ್ತೆ ಈ ಬೇಹದ್ದಿನ ಬಂಗಾಲಿಗಳು ಕೇವಲ ಆ ಬಂಗಾಲ್ ದೇಶದಲ್ಲೇ ಇಲ್ಲ, हर सेंटर में, हर मिनी मधुबन में ಪ್ರತಿಯೊಂದು ಸೆಂಟರ್ನಲ್ಲಿ ಪ್ರತಿಯೊಂದು ಮಿನಿ ಮಧುಬನದಲ್ಲೂ ಇದ್ದಾರೆ. प्यार किया नहीं जाता, हो जाता है। ಪ್ರೀತಿಯನ್ನ ಮಾಡೋಕ್ಕಾಗಲ್ಲ, ಅದಷ್ಟು ಕದೆ ಆಗುತ್ತೆ ಅಂತ. ये जन्म जन्मांतर का हिसाब किताब है। ಇದು ಜನ್ಮ ಜನ್ಮಾಂತರದ ಲೆಕ್ಕಾಚಾರ ಆಗಿದೆ. जैसा 63 जन्म हुआ है वैसा ही हो जाता है। क्या ಯಾವ किया ಥರ 63 ಜನ್ಮದಲ್ಲಿ ಮಾಡಿರ್ತಾರೋ ಅದೇ ಥರ ಆಗೋಗುತ್ತೆ. है? ಏನು ಮಾಡ್ಲಿಕ್ಕಾಗುತ್ತೆ? फिर ये तो ड्रामा में बंधा हुआ है ना बाबा। ಯಾರು ಹೇಳ್ತಿದ್ದಾರೆ ಮತ್ತೆ ಬಾಬಾ ಇದು ಡ್ರಾಮಾದಲ್ಲಿ ಬಂಧಿತ ಆಗಿದೆ ಅಲ್ವಾ ಅಂತ. बंधा हुआ है किसी का ड्रामा में, ये बंधा हुआ है कि ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹಾ ಮತ್ತೆ ಇದು ಡ್ರಾಮಾದಲ್ಲಿ ಬಂಧಿತ ಆಗಿದೆ. जब बाबा आता है तब से एक ही शिव बाबा, दूसरा न कोई। ಮತ್ತೆ ಕೆಲವರು ಡ್ರಾಮಾದಲ್ಲಿ ಈ ಥರನೂ ಡ್ರಾಮಾದಲ್ಲಿ ಬಂಧಿತರಾಗಿರ್ತಾರೆ. ಯಾವಾಗ ಶಿವಬಾಬಾ ಬರ್ತಾರೆ ಅವಾಗ ಅವರಿಗಂತೂ ಒಬ್ಬ ಶಿವಬಾಬನ್ ಬಿಟ್ಟು ಬೇರೆ ಯಾರೂ ಇಲ್ಲ, ಆ ಥರ ಸ್ಟೇಜ್ ಆಗಿರುತ್ತೆ. और किस और कोई का ऐसा है ಮತ್ತೆ ಕೆಲವ್ರದ್ದು ಈ ಥರನೂ ಇದೆ. कि शिव बाबा आता है और शिव बाबा के जाने का भी टाइम हो जाता है। ಮತ್ತೆ ಶಿವಬಾಬಾ ಬರ್ತಾರೆ, ಬಂದ್ಮೇಲೆ ಶಿವಬಾಬಂದು ಹೋಗೋ ಟೈಮು ಸಹ ಬಂದ್ಬಿಡುತ್ತೆ. तब तक ये आपस में ही किसी न किसी के साथ चिपक्कू होते रहते हैं। ಅಲ್ಲಿವರೆಗೂ ಸಹ ಪರಸ್ಪರದಲ್ಲೇ ಒಬ್ರು ಇನ್ನೊಬ್ರ ಜೊತೆ ಅಂಟ್ಕೊಂತಾ ಇರ್ತಾರೆ. की अवस्था एक समय पे नहीं होती, सभी का मतलब ये नहीं होता है। ಯಾರೋ ಹೇಳ್ತಿದ್ದಾರೆ ಬಾಬಾ ಎಲ್ಲರದು ಅವಸ್ಥೆ ಅಂತೂ ಒಂದೇ ಥರ ಅಂತೂ ಇರೋದಿಲ್ಲ ಅಲ್ವಾ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹಾ ಅದಂತೂ ಇದೆ, वो तो है। ಹಾ ಅದಂತೂ ಇದೆ ಅದೇ ರೀತಿ. नहीं मैंने सोचा कि मतलब बाबा को जब पाने को फाइनल सभी परीक्षा का होगी, एक- ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾವಾಗ ಮಾಯೆಯ ಫೈನಲ್ ಪರೀಕ್ಷೆ ಆಗಿರುತ್ತೆ, का फाइनल पेपर होगा ಯಾವಾಗ ಮಾಯೆಯ ಫೈನಲ್ ಪೇಪರ್ ಆಗಿರುತ್ತೆ तो पता चलेगा ना अव्वल नंबर कौन और नंबर वार कौन। ಅವಾಗ ಗೊತ್ತಾಗುತ್ತೆ ಅಲ್ವಾ ಮೊದಲನೇ ನಂಬರ್ನಲ್ಲಿ ಯಾರಾಗಿದ್ದಾರೆ, ನಂಬರ್ ವಾರ್ನಲ್ಲಿ ಯಾರಾಗಿದ್ದಾರೆ ಅಂತ. तो अव्वल नंबर कौन साबित होगा? ಮತ್ತೆ ಮೊದಲನೇ ನಂಬರ್ ಅಂತ ಯಾರು ಸಿದ್ಧ ಆಗ್ತಾರೆ? शिव बाबा। ಶಿವಬಾಬಾನೇ ಸಿದ್ಧ ಆಗ್ತಾರೆ. हाँ? शिव बाबा नंबर में आता है। ಅದಕ್ಕೆ ಬಾಬಾ ಹೇಳ್ತಿದ್ರೆ ಅಚ್ಚ ಶಿವಬಾಬಾ ನಂಬರ್ನಲ್ಲಿ ಬರ್ತಾರಾ? कौन साबित होगा नंबर ಮತ್ತೆ वार? ನಂಬರ್ ವಾರ್ನಲ್ಲಿ ನಂಬರ್ ಒನ್ನಲ್ಲಿ ಯಾರು ಸಿದ್ಧ ಆಗ್ತಾರೆ? हैं? बच्चे ही नंबर वार साबित होगा। ಮಕ್ಕಳೇ ನಂಬರ್ ವಾರಾಗಿ ಸಿದ್ಧ ಆಗ್ತಾರೆ. ब्राह्मण परिवार से संतुष्ट होते चलेगा। असंतुष्ट होके चले जाते हैं तो उनकी ಯಾರೋ ಹೇಳ್ತಿದ್ದಾರೆ ಬ್ರಾಹ್ಮಣ ಪರಿವಾರದಿಂದ ಅಸಂತುಷ್ಟರಾಗಿ ಹೊರಟೋಗ್ಬಿಡ್ತಾರೆ ಅಂತ. मूर्खता है। ಸೊ ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಆ ಥರ ಹೋಗ್ತಾರೆ ಅಂದರೆ ಅದು ಅವ್ರ ಮೂರ್ಖತೆ ಆಗಿದೆ. औरों से क्या लेना देना, लेना देना सारा किससे है? ಬೇರೆಯವರಿಂದ ಏನಿದೆ ಕೊಡೋದು ತಗೊಳ್ಳೋದು? ನಮ್ದೆಲ್ಲ ಕೊಡೋದು ತಗೊಳ್ಳೋದು ಯಾರ ಜೊತೆ ಇದೆ? फिर औरों से क्या मतलब? ಬಾಬಾನ ಜೊತೆ ಇದೆ. ಮತ್ತೆ ಬೇರೆಯವರಿಂದ ಏನು ಅರ್ಥ ಆಗಿದೆ ಅವರಿಂದ ಬೇಜಾರಾಗಿ ಹೋಗೋಕ್ಕೆ? जब किसी में लगाव लग जाता है ಯಾವಾಗಾದರೂ ಯಾರ ಜೊತೆ ಆದರೂ ಅಟ್ಯಾಚ್ಮೆಂಟ್ ಆಗೋಗ್ಬಿಡುತ್ತೆ. और फिर वो धोखा देता है, ಮತ್ತೆ ಯಾವಾಗ ಅವ್ರು ಮೋಸವನ್ನ ಮಾಡಿಬಿಡ್ತಾರೆ तब फिर असंतुष्ट हो जाते हैं। ಅವಾಗ ಮತ್ತೆ ಅಸಂತುಷ್ಟರಾಗೋಗ್ತಾರೆ. ऐसी स्थिति आ जाती है कि छोड़ के भाग जाए ಆ ಥರ ಸ್ಥಿತಿ ಬಂದ್ಬಿಡುತ್ತೆ, ಬಿಟ್ಟು ಓಡೋಗ್ಬಿಡ್ಬೇಕು ಅನ್ನೋ ಥರ ಅನಿಸುತ್ತೆ, या मर जाए। ಅಥವಾ ಸತ್ತೋಗ್ಬಿಡ್ಬೇಕು ಅನಿಸುತ್ತೆ. न घर के रहे न घाट के रहे। ಅಂದರೆ ಅವ್ರ ಮನೆಯವರು ಆಗಿಲ್ಲ, ಹೊರಗಡೆಯವರು ಆಗಿಲ್ಲ. कोई ऐसे होते हैं सरेंडर हुए हैं कागज पर, ಕೆಲವರಂತೂ ಈ ಥರ ಇರ್ತಾರೆ, ಸರೆಂಡರ್ ಆಗಿರ್ತಾರೆ ಪೇಪರ್ನಲ್ಲಿ. लेकिन मन बुद्धि बाहर की दुनिया में ही दौड़ती रहती है। ಆದರೆ ಮನ್ಬುದ್ಧಿ ಹೊರಗಡೆ ಪ್ರಪಂಚದಲ್ಲೇ ಓಡ್ತಾ ಇರುತ್ತೆ. अंदर का वाइब्रेशन खराब करते रहे। ಒಳಗಡೆಯ ವೈಬ್ರೇಷನನ್ನು ಕೆಡಿಸ್ತಾ ಇರ್ತಾರೆ. एक दूसरे से लगाव झुकाव में गिरते रहेंगे। ಒಬ್ಬರು ಇನ್ನೊಬ್ಬರ ಜೊತೆಯಲ್ಲಿ ಅಟ್ಯಾಚ್ಮೆಂಟ್ನಲ್ಲಿ ಬೀಳ್ತಾ ಇರ್ತಾರೆ. क्या पद पावेंगे? ಮತ್ತು ಅಂಥವ್ರು ಏನು ಪದವಿಯನ್ನು ಪಡಿತಾರೆ?
जन्म में ಮತ್ತು ಹೆಸರಿಗೋಸ್ಕರ ಕೇವಲ ಅಂತಿಮ 1-2 ಜನ್ಮಗಳಲ್ಲಿ प्रिंस प्रिंसेस तो बन जाएंगे, ಪ್ರಿನ್ಸ್ ಪ್ರಿನ್ಸಸ್ ಅಂತೂ ಆಗೋಗ್ತಾರೆ. बाकी जन्म दास दासी बनते रहे. ಮಿಕ್ಕಿದ ಜನ್ಮಗಳಲ್ಲೆಲ್ಲ ದಾಸದಾಸಿಯರಾಗ್ತಾ ಇರ್ತಾರೆ. हो सकता है प्रजा में गिर करके प्रजा के दास दासी बने. ಈ ಥರನೂ ಆಗ್ಬೋದು, ಪ್ರಜೆಗಳಲ್ಲಿ ಬಿದ್ದುಬಿಟ್ಟು ಪ್ರಜೆಗಳಿಗೂ ಸಹ ದಾಸದಾಸಿಯರಾಗ್ಬೋದು. ये बॉक्सिंग है माया की. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇದು ಮಾಯೆಯ ಬಾಕ್ಸಿಂಗ್ ಆಗಿದೆ. माया जोर से ऐसा थप्पड़ लगाती है ಮಾಯೆ ಜೋರಾಗಿ ಈ ಥರ ಕಪಾಳು ಕೊಡದ್ಬಿಡುತ್ತೆ, जो फां कर देती है. ಅದರಿಂದ ಜನಗಳು ಆರೋಗ್ಬಿಡ್ತಾರೆ. बाबा ऐसे बच्चों के नाम नहीं ले सकते. ಬಾಬಾ ಈ ಥರ ಮಕ್ಕಳನ್ನ ಹೆಸರನ್ನ ತಗೊಳ್ಳಿಕ್ಕಾಗಲ್ಲ. कैसे बच्चों के? ಯಾವ ಥರ ಮಕ್ಕಳಂದು? जो सर्विस तो करते हैं बहुत, ಯಾರು ಸರ್ವಿಸ್ ಅಂತೂ ತುಂಬ ಜಾಸ್ತಿ ಮಾಡ್ತಾರೆ, लेकिन नाम रूप में फंसे हुए हैं. ಆದರೆ ಹೆಸರಿನಲ್ಲಿ ರೂಪದಲ್ಲಿ ಸಿಕ್ಕಾಕೊಂಡಿದ್ದಾರೆ. फिर बहुत पछतावेंगे. ಮತ್ತೆ ಆ ಥರ ಇರುವಂಥವ್ರು ಕೊನೆಯಲ್ಲಿ ತುಂಬ ಪಶ್ಚಾತ್ತಾಪ ಪಡ್ತಾರೆ. कि हमने ये क्या किया, ಅರೆ ನಾವು ಇದೇನು ಮಾಡಿಬಿಟ್ವಿ ಅಂತ. इतनी मेहनत की और फिर 5 मार से नीचे गिर पड़े. ನಾವು ಇಷ್ಟೊಂದು ಶ್ರಮ ಪಟ್ಟಿದ್ದೀವಿ, ಮತ್ತೆ ಕೊನೆಯಲ್ಲಿ ಏನಾಯಿತು, 5ನೇ ಅಂತಸ್ತಿನಿಂದ ಕೆಳಗಡೆ ಬಿದ್ದುಬಿಡ್ತಾರೆ. फिर बहुत महसूस करते हैं. ಅವಾಗ ಮತ್ತೆ ತುಂಬ ಅನುಭವ ಮಾಡ್ಕೊತಾರೆ. फिर लिखते हैं बाबा अब हम कहाँ जावे. ಅವಾಗ ಮತ್ತೆ ಬರೀತಾರೆ, ಬಾಬಾ ಇವಾಗ ನಾವು ಎಲ್ಲಿ ಹೋಗ್ಬೇಕು ಅಂತ. है न उस दुनिया के रहे ಅಂದ್ರೆ ನಾವು ಇವಾಗ ಆ ಪ್ರಪಂಚದವರು ಆಗಿಲ್ಲ, और न इस दुनिया के रहे. ಮತ್ತೆ ನಾವು ಈ ಪ್ರಪಂಚದವರು ಆಗಿಲ್ಲ, हम कहाँ जावे. ಮತ್ತೆ ಇವಾಗ ನಾವು ಎಲ್ಲಿ ಹೋಗ್ಬೇಕು. हे बाबा अब हमारे ऊपर रहम करो. ಹೇ ಬಾಬಾ ಇವಾಗ ನಮ್ಮ ಮೇಲೆ ಕರುಣೆಯನ್ನ ತೋರಿಸಿ, ಕೃಪೆ ತೋರಿಸಿ. अब बाबा जानते हैं इनको और तो कोई जगह है नहीं. ಇವಾಗ ಬಾಬಾ ಅಂತೂ ತಿಳ್ಕೊಂತಾರೆ, ಅವ್ರಿಗಂತೂ ಗೊತ್ತಿದೆ ಇವಾಗ ಇವ್ರಿಗಂತೂ ಬೇರೆ ಯಾವುದೇ ಜಾಗ ಇಲ್ಲ ಇನ್ನು. क्योंकि माया तो बड़ी जबरदस्त है. ಯಾಕೆಂದ್ರೆ ಮಾಯೆ ಅಂತೂ ತುಂಬಾ ಜಬರ್ದಸ್ತ್ ಆಗಿದೆ. एकदम चूहरा मेहतर भंगी बना देती है. ಏಕ್ದಮ್ ನಮ್ಮನ್ನ ಇಲಿಯನ್ನಾಗಿ ಭಂಗಿಯನ್ನಾಗಿ ಮಾಡಿಬಿಡುತ್ತೆ. वेद के ब्राह्मणों की दुनिया में भी ಬೇದಿನ ಬ್ರಾಹ್ಮಣರ ಪ್ರಪಂಚದಲ್ಲೂ ಸಹ जो नई दुनिया का फाउंडेशन डालने वाले ब्राह्मण हैं, ಯಾರು ಹೊಸ ಪ್ರಪಂಚದ ಫೌಂಡೇಶನ್ ಹಾಕುವಂತ ಬ್ರಾಹ್ಮಣರಾಗಿದ್ದಾರೆ, उस दुनिया का भी जो संगठन की ಆ ಪ್ರಪಂಚದ್ದು ಸಹ ಸಂಘಟನೆದು संगठन की जमात दिखाई पड़ती है. ಮತ್ತೆ ಆ ಸಂಘಟನೆ ಅನ್ನೋದೇನು ಗುಂಪನ್ನ ಕಾಣಿಸ್ತಾ ಇರುತ್ತೆ. उसमें जास्ती भरमार हो गई है उन लोगों की ಅದರಲ್ಲಿ ಜಾಸ್ತಿ ಜನಸಂಖ್ಯೆ ಯಾರ್ದಾಗೋಗ್ಬಿಟ್ಟಿದೆ, ಅವ್ರದ್ದಾಗಿದೆ. जो महाकाली की भुजाएं बनने वाले हैं. ಯಾರು ಮಹಾಕಾಲಿಯ ಭುಜಗಳಾಗುವಂಥವ್ರಾಗಿದ್ದಾರೆ ಅಂಥವ್ರ ಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ಟಿದೆ. क्या देखने में तो आते हैं ಏನಂತ ಹೇಳಿದ್ರು, ನೋಡ್ಲಿಕ್ಕಂತೂ ಈ ತರ ಕಾಣಿಸುತ್ತೆ, कि भगवान बाप को सरेंडर हो गए, ಭಗವಂತ ತಂದೆಗೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ ಅಂತ ನೋಡ್ಲಿಕ್ಕೆ ಕಾಣಿಸುತ್ತೆ. लेकिन कागज में सरेंडर हुए. ಆದರೆ ಕೇವಲ ಪೇಪರ್ನಲ್ಲಿ ಸರೆಂಡರ್ ಆಗಿದ್ದಾರೆ. मन बुद्धि बाहर की दुनिया में घूमती रहती है. ಮನ್ಬುದ್ಧಿ ಹೊರಗಡೆ ಪ್ರಪಂಚದಲ್ಲಿ ತಿರುಗ್ತಾ ಇರುತ್ತೆ. और ऐसों की संख्या ज्यादा है या कम है. ಮತ್ತೆ ಇಂಥವ್ರ ಸಂಖ್ಯೆ ಜಾಸ್ತಿ ಇದೆನಾ ಅಥವಾ ಕಡಿಮೆ ಇದೆನಾ? बहुत ज्यादा है. ತುಂಬಾ ಜಾಸ್ತಿ ಇದೆ. बाहर की दुनिया में बुद्धि ही नहीं, ಹೊರಗಡೆ ಪ್ರಪಂಚದಲ್ಲಿ ಬುದ್ಧಿ ಅಷ್ಟೇ ಅಲ್ಲ, मन ही नहीं, ಮನಸ್ಸೇ ಅಲ್ಲ, तन से भी आपस में लगाव झुकाव में आते रहते हैं. ಶರೀರದಿಂದನೂ ಪರಸ್ಪರದಲ್ಲಿ ಅಟ್ಯಾಚ್ಮೆಂಟ್ನಲ್ಲಿ ಬರ್ತಾ ಇರ್ತಾರೆ. ये फाउंडेशन बेसिक से ही चल रहा है. ಈ ಫೌಂಡೇಶನ್ ಬೇಸಿಕ್ನಿಂದಾನೇ ನಡೀತಾ ಬಂದಿದೆ. बेसिक में भी बाबा बोलते थे ಬೇಸಿಕ್ನಲ್ಲೂ ಸಹ ಬಾಬಾ ಹೇಳ್ತಾ ಇದ್ರು. क्या ಏನಂತ ಹೇಳ್ತಾ ಇದ್ರು? बच्चियां आपस में बहुत लगाव झुकाव में आ जाती. ಮಕ್ಕಳು ಪರಸ್ಪರದಲ್ಲಿ ತುಂಬಾ ಅಟ್ಯಾಚ್ಮೆಂಟ್ನಲ್ಲಿ ಬಂದ್ಬಿಡ್ತಾರೆ ಅಂತ.
तो बेसिक रूप छोटा होता है ಮತ್ತು ಬೇಸಿಕ್ ರೂಪ ಏನಿದೆ ಅದು ಚಿಕ್ಕದಾಗಿರುತ್ತಾ, और एडवांस बड़ा रूप होता ಮತ್ತು है। ಅಡ್ವಾನ್ಸ್ ಏನಿದೆ ಅದು ದೊಡ್ಡ ರೂಪ ಆಗಿರುತ್ತೆ. तो एडवांस में लगाव झुकाव में आने वाले भी एडवांस है। ಮತ್ತು ಅಡ್ವಾನ್ಸ್ನಲ್ಲಿ ಅಟ್ಯಾಚ್ಮೆಂಟ್ನಲ್ಲಿ ಬರುವಂಥವರು ಸಹ ಅಡ್ವಾನ್ಸ್ನಲ್ಲಿದ್ದಾರೆ. तो भगवान बाप को छोड़ करके ಮತ್ತು ಅವರು ಭಗವಂತ ತಂದೆಯನ್ನು ಬಿಟ್ಬಿಟ್ಟು आपस में लगाव झुकाव में आने लग पड़े, ಪರಸ್ಪರದಲ್ಲಿ ಅಟ್ಯಾಚ್ಮೆಂಟ್ನಲ್ಲಿ ಬರ್ಲಿಕ್ಕೆ ಆರಂಭ ಆಗೋಗ್ಬಿಟ್ರೆ तो व्यभिचारी हुए। ಮತ್ತು ಅವರು ವ್ಯಭಿಚಾರಿಗಳಾದ್ರ, मन बुद्धि रूपी आत्मा व्यभिचारी बनी, ಮತ್ತು ಅವರ ಮನ್ಬುದ್ಧಿ ರೂಪಿ ಆತ್ಮ ಏನಿದೆ ಅದು ವ್ಯಭಿಚಾರಿ ಆಯ್ತಾ, या लक्ष्मी की तरह अब व्यभिचारी बनी। ಅಥವಾ ಲಕ್ಷ್ಮಿ ಥರ ಅವ್ಯಭಿಚಾರಿ ಆಗಿದಾರ. क्या शूटिंग होगी? ಮತ್ತು ಅವ್ರದ್ದೇನು ಶೂಟಿಂಗ್ ಆಗುತ್ತೆ? महाकाली की भुजाएं बनेंगी ಮತ್ತು ಅಂಥವ್ರು ಮಹಾಕಾಲಿಯ ಭುಜಗಳಾಗ್ತಾರ, या भारत माता लक्ष्मी की भुजाएं बनेगी? ಅಥವಾ ಭಾರತ್ ಮಾತಾ ಯಾರಿದ್ದಾರೆ ಲಕ್ಷ್ಮಿ ಅವ್ರ ಭುಜಗಳಾಗ್ತಾರ. तो वो महाकाली की भुजाएं एडवांस पार्टी में ढेर की ढेर बन रही है। ಮತ್ತು ಈ ರೀತಿ ಮಹಾಕಾಲಿಯ ಭುಜಗಳು ಅಡ್ವಾನ್ಸ್ ಪಾರ್ಟಿಯಲ್ಲಿ ತುಂಬ ಜಾಸ್ತಿ ಜನಗಳಾಗ್ತಾ ಇದ್ದಾರೆ. मम्मा बोली जैसे जैसे समय नजदीक आ रहा है ಮಮ್ಮ ಹೇಳಿದ್ರು ಯಾವ್ಯಾವ ಥರ ಸಮಯ ಹತ್ರ ಬರ್ತಾ ಇದೆ वैसे वैसे वैरागी की जगह राग की भावना। ಅದೇ ಥರ ಸಮಯ ಹತ್ರ ಬರ್ತಾ ಇದೆ, ಆದರೆ ಎಲ್ಲರಿಗೂ ವೈರಾಗ್ಯದ ಸ್ಥಾನದಲ್ಲಿ ಸೆಳೆತದ ಭಾವನೆ. क्या ये जो भी कारोबार चल रहा है ಅಂದರೆ ಇದೇನೇ ಕಾರ್ಯ ವ್ಯವಹಾರ ನಡೀತಾ ಇದೆ उसमें बुद्धि अटैच नहीं होनी चाहिए। ಅದರಲ್ಲಿ ಬುದ್ಧಿ ಅಟ್ಯಾಚ್ ಆಗಬಾರ್ದಾಗಿದೆ. क्या होनी चाहिए? ಏನಾಗಬೇಕಾಗಿದೆ? ये सब बाबा का कारोबार है, मेरा इससे कोई लगाव नहीं। ಅಂದರೆ ಇದಂತೂ ಎಲ್ಲ ಬಾಬನ ಕಾರ್ಯ ವ್ಯವಹಾರ ಆಗಿದೆ, ಇದ್ರ ಜೊತೆ ನಂದೇನು ಅಟ್ಯಾಚ್ಮೆಂಟ್ ಇಲ್ಲ, ಆ ಥರ ಇರಬೇಕಾಗಿದೆ. इस तन का भी कोई लगाव नहीं, ಈ ಶರೀರದ್ದು ಏನು ಅಟ್ಯಾಚ್ಮೆಂಟ್ ಇಲ್ಲ, धन का भी कोई लगाव ಈ नहीं, ಧನ ಸಂಪತ್ತಿದು ಏನು ಅಟ್ಯಾಚ್ಮೆಂಟ್ ಇಲ್ಲ, और मन के संकल्पों का भी कोई ऐसा लगाव नहीं। ಮತ್ತೆ मेरा ಮನಸ್ಸಿನ ಸಂಕಲ್ಪಗಳದ್ದು ಈ ಥರ ಏನು ಸೆಳೆತ ಇಲ್ಲ. लगाव ये बाप प्रत्यक्ष हो जाए और मैं आत्मा संसार के सामने श्रेष्ठ पाठधारी की ಅಂದರೆ ಸಂಕಲ್ಪಗಳದ್ದು ಏನು ಸೆಳೆತ ಇಲ್ಲ, ಅಂದರೆ ನಂದಂತೂ ಇದೇ ಸಂಕಲ್ಪ ಆಗಿದೆ, ಇದೇ ಸೆಳೆತ ಆಗಿದೆ. ಏನಂತ ಕೇವಲ ತಂದೆ ಪ್ರಪಂಚದಲ್ಲಿ ಪ್ರತ್ಯಕ್ಷ ಆಗಿಬಿಡ್ಲಿ, ಮತ್ತು ನಾನು ಆತ್ಮ ಪ್ರಪಂಚದ ಎದುರುಗಡೆ ಶ್ರೇಷ್ಠ ಪಾಠಧಾರಿ ಆಗಿಬಿಟ್ಟು रूप से प्रत्यक्ष हो जाए, ಆ ರೂಪದಲ್ಲಿ ನಾನು ಪ್ರತ್ಯಕ್ಷ ಆಗಿಬಿಡ್ಬೇಕು बस। ಅಷ್ಟೇ. ಆ ಥರ ಬುದ್ಧಿಯಲ್ಲಿರಬೇಕು, ಈ ಸೆಳೆತ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. तो मम्मा बोली नजदीक जैसे जैसे समय आ रहा है वैसे वैसे वैरागी की जगह ಮತ್ತು ಮಮ್ಮ ಹೇಳಿದರು ಯಾವ್ಯಾವ ಥರ ಸಮಯ ಹತ್ರ ಬರ್ತಾ ಹೋಗ್ತಾ ಇದೆ ಅದೇ ಥರ ವೈರಾಗ್ಯದ ಸ್ಥಾನದಲ್ಲಿ ಸೆಳೆತ ಬರ್ತಾ ಇದೆ. राग की भावना, तेरा की जगह मेरापन ज्यादा बढ़ता जा रहा है, ನಿಂದು ಅನ್ನೋ ಸ್ಥಾನದಲ್ಲಿ ನಂದು ಅನ್ನೋ ಭಾವನೆ ಜಾಸ್ತಿ ಆಗ್ತಾ ಇದೆ. और यही राग ಮತ್ತು ಇದೇ ಸೆಳೆತ ಏನಿದೆ, अर्थात लगाव ಅಂದರೆ ಈ ಸೆಳೆತ ಏನಿದೆ और मेरेपन की भावना, ಮತ್ತು ನಂದು ಅನ್ನೋಂಥ ಭಾವನೆ ಏನಿದೆ, एक मत एक रस, ಮತ್ತು ಒಂದೇ ಮತ ಒಂದೇ ರಸ, एकता के सूत्र में बंधने नहीं दे रही है। ಏಕತೆಯ ಸೂತ್ರದಲ್ಲಿ ಬಂಧಿತರಾಗಲಿಕ್ಕೆ ಬಿಡ್ತಾ ಇಲ್ಲ ಇದು. क्या नहीं बंधने दे रहा है? ಅಂದರೆ ಏನು ನಮಗೆ ಈ ಥರ ಆಗ್ಲಿಕ್ಕೋಸ್ಕರ ಬಿಡ್ತಾ ಇಲ್ಲ, जो मेरेपन का लगाव है, ಅಂದರೆ ಏನು ನಂದು ನಂದು ಅನ್ನುವಂಥ ಸೆಳೆತ ಇದೆ, वैराग की जगह जो राग का भाव आ गया, ಅಂದರೆ ಈ ವೈರಾಗ್ಯದ ಸ್ಥಾನದಲ್ಲಿ ಏನು ಸೆಳೆತದ ಭಾವನೆ ಬಂದ್ಬಿಟ್ಟಿದೆ, वो कार्य पूरा नहीं होने दे रहा ಅದು है। ಕಾರ್ಯವನ್ನು ಪೂರ್ತಿ ಆಗಲಿಕ್ಕೆ ಬಿಡ್ತಾನೆ ಇಲ್ಲ. अभी सूक्ष्म सोने की जंजीर के लगाव बहुत महीन, सूक्ष्म लगाव बहुत है। कई बच्चे तो लगाव को समझते भी नहीं है कि यह लगाव है, समझते हैं यह तो होता ही है, यह तो चलता ही है, मुक्त होना है, नहीं, लेकिन ऐसे तो चलता ही है। अनेक प्रकार के लगाव बेहद के वैरागी बनने नहीं देते हैं। अव्यक्त वाणी तारीख 18 जनवरी 1998 पृष्ठ 103 अंक। ಇವಾಗ ಸೂಕ್ಷ್ಮ ಚಿನ್ನದ ಸರಪಣಿಗಳ ಸೆಳೆತ ತುಂಬ ತೆಳುವಾದ ಸೂಕ್ಷ್ಮವಾಗಿರುವಂಥ ಸೆಳೆತ ತುಂಬ ಇದೆ. ತುಂಬ ಮಕ್ಕಳಂತೂ ಸೆಳೆತ ಅನ್ನೋದೇನು ಅನ್ನೋದನ್ನು ತಿಳ್ಕೊಳ್ಳೋದೇ ಇಲ್ಲ.
ಇದು ಸೆಳೆತ ಆಗಿದೆ ಅಂತ ತಿಳ್ಕೊತಾರೆ. ಅರೆ ಇದಂತೂ ಆಗ್ತಾನೇ ಇರುತ್ತೆ, ಈ ಥರ ಅಂತೂ ನಡೀತಾನೆ ಇರುತ್ತೆ, ಮುಕ್ತರಾಗಬೇಕಾಗಿದೆ, ಇಲ್ಲ ಆದರೆ ಈ ಥರ ಅಂತೂ ನಡೀತಾನೆ ಇರುತ್ತೆ. ಅನೇಕ ಪ್ರಕಾರದ ಸೆಳೆತ ಏನಿದೆ ಇದು ಬೇಹದ್ದಿನ ವೈರಾಗಿ ಆಗ್ಲಿಕ್ಕೆ ಬಿಡೋದೇ ಇಲ್ಲ. ಅವ್ಯಕ್ತವಾಣಿ ತಾರೀಖು 18/1/98, ಪೇಜ್ ನಂಬರ್ 103 ಅಂತ್ಯ. रुद्रमाला में एडवांस पार्टी में जो भी है, ರುದ್ರಮಾಲೆಯಲ್ಲಿ ಅಡ್ವಾನ್ಸ್ ಪಾರ್ಟಿಯಲ್ಲಿ ಯಾರೇ ಇದ್ದಾರೆ, उनमें जो भी सूर्यवंशी हैं, ಅದರಲ್ಲಿ ಯಾರೇ ಸೂರ್ಯವಂಶಿಗಳಿದ್ದಾರೆ वो आवाहन करने के निमित्त बनेंगे या नहीं बनेंगे? ಅವರು ಆಹ್ವಾನವನ್ನು ಮಾಡಲಿಕ್ಕೋಸ್ಕರ ನಿಮಿತ್ತರಾಗ್ತಾರೋ ಇಲ್ವೋ? सब बनेंगे, कोई आगे बनेंगे, कोई बाद में, कोई पीछे बनेंगे। ಎಲ್ಲರೂ ಆಗ್ತಾರೆ, ಕೆಲವ್ರು ಮುಂದೆ ಆಗ್ತಾರೆ, ಕೆಲವ್ರು ಹಿಂದೆ ಆಗ್ತಾರೆ. उनके लगाव अगर दूसरी तरफ लगे हुए हैं दूसरे देहधारी, ಅವ್ರ ಸೆಳೆತ ಒಂದು ವೇಳೆ ಬೇರೆ ದೇಹಧಾರಿಗಳಲ್ಲಿ ಸಿಕ್ಕಾಕೊಂಡಿದ್ರೆ तो उतने वो कार्य नहीं कर पाएंगे आवाहन करने। ಅವಾಗ ಅವ್ರು ಅಷ್ಟು ಆಹ್ವಾನ ಮಾಡುವಂಥ ಕಾರ್ಯವನ್ನು ಮಾಡಲಿಕ್ಕೆ ಆಗಲ್ಲ. अगर लगाव खत्म हो रहे हैं, ಒಂದು ವೇಳೆ ಅಟ್ಯಾಚ್ಮೆಂಟ್ ಮುಗೀತಾ ಇದೆ ಅಂದರೆ तो जो बाबा ने बोला है वही कार्य करने लगेंगे। ಆವಾಗ ಮತ್ತೆ ತಂದೆ ಏನು ಹೇಳಿದ್ದಾರೆ ಅದೇ ಕಾರ್ಯವನ್ನು ಮಾಡೋದ್ರಲ್ಲೇ ತೊಡಗಿರ್ತಾರೆ. कोई की लगाव इतना ज्यादा होता है कि थोड़ी सी दृष्टि लेते हैं और उन्हें सारा दिन याद रहती है। ಕೆಲವ್ರದ್ದು ಅಟ್ಯಾಚ್ಮೆಂಟ್ ಇಷ್ಟು ಜಾಸ್ತಿ ಇರುತ್ತೆ, ಒಂದು ಸ್ವಲ್ಪ ಸಮಯ ದೃಷ್ಟಿ ತೊಗೊತಾರೆ, ಆದರೆ ಅವ್ರಿಗೆ ಇಡೀ ದಿನದಲ್ಲೆಲ್ಲ ನೆನಪಿರುತ್ತೆ, भूलती नहीं। ಇಡೀ ದಿನದಲ್ಲೂ ಅವ್ರು ಮರೆಯೋದಿಲ್ಲ. कोई ऐसे अभी अभी दृष्टि ली, दृष्टि लेने के बाद बाहर गए और सारा भूल गए। ಕೆಲವ್ರು ಈ ಥರನೂ ಇರ್ತಾರೆ, ಇವಾಗ ದೃಷ್ಟಿ ತೊಗೊತಾರೆ, ದೃಷ್ಟಿ ತೊಗೊಂಡ ನಂತರ ಹೊರಗಡೆ ಹೋಗ್ತಾರೆ, ತಕ್ಷಣ ಎಲ್ಲ ಮರ್ತೋಗ್ಬಿಡ್ತಾರೆ. क्या करें, बनी बनाई बन रही है, अब कुछ बननी नहीं। ಏನು ಮಾಡಲಿಕ್ಕಾಗುತ್ತೆ, ಮಾಡಲ್ಪಟ್ಟಂಥ ಡ್ರಾಮಾ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಬನ್ನಿ ಬನಾಯಿ ಬನ್ ರಹಿ ಅಬ್ ಕುಚ್ ಬನ್ನಿ ನಾ. ಅಂದರೆ ಈ ಡ್ರಾಮಾ ಏನಿದೆ ಇದು ಮಾಡಲ್ಪಟ್ಟಂಥದ್ದಾಗಿದೆ, ಇವಾಗೇನು ಮಾಡಲಿಕ್ಕಾಗಲ್ಲ. पूर्व जन्मों को जो जिसका जैसा जैसा हिसाब किताब है ಪೂರ್ವಜನ್ಮದ್ದು ಯಾರು ಯಾವ ಥರ ಲೆಕ್ಕಾಚಾರಗಳಿದೆ वैसा ही उनको लगाव लगता है। ಅವ್ರಿಗೆ ಅದೇ ಥರ ಸೆಳೆತ ಆಗ್ತಾ ಇರುತ್ತೆ. दिल लगी गधी से तो परी क्या चीज है। ಯಾರ ಹೃದಯನೇ ಕತ್ತೆ ಜೊತೆ ಸೇರ್ಕೊಂಡ್ಬಿಟ್ರೆ ಅವಾಗ ಅವ್ರಿಗೆ ಪರಿ ಏನು ಅನಿಸುತ್ತೆ? बाहर की दुनिया में कोई गधी से दिल लग गई, ಅಂದರೆ ಹೊರಗಡೆ ಪ್ರಪಂಚದಲ್ಲಿ ಯಾರಾದರೂ ಕತ್ತೆ ಜೊತೆ ಮನಸ್ಸು ಹೋಗ್ಬಿಟ್ರೆ तो यहाँ ज्ञान सुनाने वाली परियां भी आ जाएं, ಅವಾಗ ಇಲ್ಲಿ ಜ್ಞಾನ ಹೇಳುವಂಥ ಪರಿಗಳೇ ಬಂದ್ಬಿಡ್ಲಿ, तो उनके ऊपर कोई असर पड़ने वाला नहीं है। ಅವಾಗ ಅವ್ರ ಮೇಲೆ ಏನು ಪ್ರಭಾವ ಬೀಳುವಂಥದ್ದೇ ಆಗಿಲ್ಲ. वो भावना ही नहीं है। ಆ ಭಾವನೆನೇ ಇಲ್ಲ. क्यों नहीं भावना? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾಕಿಲ್ಲ ಭಾವನೆ? क्योंकि 63 जन्म में वो रामकृष्ण वाली आत्माओं का संग ही नहीं किया है। ಯಾಕೆಂದ್ರೆ 63 ಜನ್ಮಗಳಲ್ಲಿ ಅವರು ರಾಮಕೃಷ್ಣನ ಆತ್ಮಗಳ ಸಂಘವನ್ನೇ ಮಾಡಿಲ್ಲ. जिन्होंने जन्म जन्मांतर संग किया है ಯಾರು ಜನ್ಮ ಜನ್ಮಾಂತರದಲ್ಲಿ ಸಂಘವನ್ನ ಮಾಡಿದ್ದಾರೆ उनको वो संग खींच लेता है। ಅವರಿಗೆ ಆ ಸಂಘ ಎಳ್ಕೊಂಡ್ಬಿಡುತ್ತೆ. ये लगाव अगर उस एक को पहचान कर, ಈ ಸೆಳೆತ ಏನಿದೆ ಇದು ಒಂದ್ ವೇಳೆ ಅವ್ರೊಬ್ರನ್ನ ಗುರುತಿಸ್ಕೊಂಡ್ಬಿಟ್ಟು जो ऊंच ते ऊंच हीरो पार्टधारी है, ಯಾರು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಹೀರೋ ಪಾಠಧಾರಿ ಆಗಿದ್ದಾರೆ, लगाव पैदा किया एक के साथ, अव्यभिचारी लगाव, ಒಬ್ಬರ ಜೊತೆ ಅವ್ಯಭಿಚಾರಿ ಅಟ್ಯಾಚ್ಮೆಂಟ್ ಏನಿದೆ ಸೆಳೆತ ಅದನ್ನ ಉತ್ಪನ್ನ ಮಾಡ್ಕೊಂಡ್ರೆ तो उससे अच्छी कोई बात ही। ಮತ್ತೆ ಅದಕ್ಕಿಂತ ಒಳ್ಳೇದಂತೂ ಬೇರೆ ಯಾವುದೇ ಮಾತೇ ಇಲ್ಲ. और कहीं भूल से किसी दूसरे के साथ लगाव पैदा हो गया, ಮತ್ತೆ ತಪ್ಪಿನಿಂದ ಎಲ್ಲಾದ್ರೂ ಇನ್ನೊಬ್ರ ಜೊತೆ ಬೇರೆಯವ್ರ ಜೊತೆ ಅಟ್ಯಾಚ್ಮೆಂಟ್ ಆಗೋಗ್ಬಿಟ್ರೆ और उसकी स्मृति आने लगी, ಮತ್ತೆ ಅವ್ರ ಸ್ಮೃತಿ ಬರ್ಲಿಕ್ಕೆ ಆರಂಭ ಆಗ್ಬಿಟ್ರೆ, बार बार याद आने लगी, ಪದೇ ಪದೇ ನೆನ್ಪು ಬರ್ಲಿಕ್ಕೆ ಆರಂಭ ಆಯ್ತು ಅಂದ್ರೆ, लगन लग गई, ಆ ಕಡೆನೆ ನಮ್ಮ ಅಟ್ಯಾಚ್ಮೆಂಟ್ ಸೆಳೆತ ಆಗೋಯ್ತು ಅಂದ್ರೆ तो उससे ज्यादा विनाश आत्मा का और कोई बात से हो ही नहीं सकता। ಮತ್ತೆ ಆ ಮಾತಿನಿಂದ ಎಷ್ಟು ವಿನಾಶ ಆಗುತ್ತೆ ಆತ್ಮಂದು ಅಷ್ಟು ವಿನಾಶ ಬೇರೆ ಯಾವುದೇ ಮಾತಿನಿಂದ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅಷ್ಟೊಂದು ಜಾಸ್ತಿ ನಷ್ಟ ಆಗುತ್ತೆ. अभी तो सारी दुनिया की अंतमते है, ಇವಾಗಂತೂ ಇಡೀ ಪ್ರಪಂಚದ್ದೇ ಅಂತಮತೆ ಆಗಿದೆ. दुनिया ही खलास होने वाली है। ಇವಾಗಂತೂ ಪ್ರಪಂಚನೇ ನಷ್ಟ ಆಗುವಂಥದ್ದಾಗಿದೆ. अभी अंत समय में जहाँ जहाँ जिसकी बुद्धि लटकी हुई है, ಇವಾಗ ಅಂತಿಮ ಸಮಯದಲ್ಲಿ ಯಾರ್ಯಾರ ಬುದ್ಧಿ ಎಲ್ಲೆಲ್ಲಿ ಸಿಕ್ಕಾಕೊಂಡಿದೆ अगर अंत तक
वो बुद्धि लटकी रही, खिंचाव होता रहा। ಮತ್ತು ಅಂತ್ಯದವರೆಗೂ ಬುದ್ಧಿ ಅಲ್ಲೇ ಸಿಕ್ಕಾಕೊಂಡಿದ್ರೆ ಅಲ್ಲೇ ನಮ್ಮ ಬುದ್ಧಿ ಹೋಗ್ತಾ ಇದ್ರೆ ಪದೇ ಪದೇ उस देहधारी का, तो उस देहधारी से ऊंचा पद पाए सकेंगे क्या? ಮತ್ತು ಆ ದೇಹದಾರಿಗಳ ನೆನಪೇ ಬರ್ತಾ ಇದ್ರೆ ಅಲ್ಲೇ ಬುದ್ಧಿ ಹೋಗ್ತಾ ಇದ್ರೆ ಮತ್ತೆ ಆ ದೇಹದಾರಿಗಿಂತ ಜಾಸ್ತಿ ಉನ್ನತವಾಗಿರುವಂಥ ಪದವಿಯನ್ನು ನಾವು ಪಡಿತೀವ? जिस देहधारी में बुद्धि लटकी होगी, ಯಾವ ದೇಹದಾರಿಯಲ್ಲಿ ಬುದ್ಧಿ ಸಿಕ್ಕಾಕೊಂಡಿರುತ್ತೆ उससे ऊंचा पद नहीं हो सकता। ಅವ್ರಿಗಿಂತ ಉನ್ನತವಾಗಿರುವಂಥ ಪದವಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ज्यादा से ज्यादा उसके समान पद हो सकता है। ಹೆಚ್ಚಿಗೆ ಅಂತ ಹೆಚ್ಚು ಅವ್ರ ಸಮಾನ ಪದವಿ ಆಗ್ಬೋದಾಗಿದೆ. संबंध जब जुड़ जाता है ಸಂಬಂಧ ಯಾವಾಗ ಸೇರ್ಬಿಡುತ್ತೆ तो क्या होता है? ಅವಾಗ ಏನಾಗುತ್ತೆ? संबंध जुड़ने के बाद जब टूटता है तो क्या होता है? ಸಂಬಂಧ ಸೇರಿದ ನಂತರ ಯಾವಾಗ ಅದು ಮತ್ತೆ ದೂರ ಆಗುತ್ತೆ, ಬಿಟ್ಟೋಗ್ಬಿಡ್ತಾರೆ, ಆವಾಗ ಮತ್ತೆ ಏನಾಗುತ್ತೆ? सुख पैदा होता है, ದುಃಖ ಉತ್ಪನ್ನ ಆಗುತ್ತೆ. महान सुख आत्मा में उभरती है, जिसका लगाव एक दूसरे में अटैचमेंट लग जाता है। ಅಂದರೆ ಮಹಾನ್ ದುಃಖ ಉತ್ಪನ್ನ ಆಗುತ್ತೆ. ಅಂದರೆ ಯಾವಾಗ ಮಹಾನ್ ದುಃಖ ಉತ್ಪನ್ನ ಆಗುತ್ತೆ ಅದರ ಕಾರಣ ಏನಾಗಿದೆ? ಅಟ್ಯಾಚ್ಮೆಂಟ್ ಏನಿದೆ, ಒಬ್ರದ್ದು ಇನ್ನೊಬ್ರ ಜೊತೆ ಪರಸ್ಪರದಲ್ಲಿ ಅಟ್ಯಾಚ್ಮೆಂಟ್ ಸೇರ್ಕೊಂಡ್ಬಿಡುತ್ತೆ. टूटता है तो कितना दुख फील होता है। ಮತ್ತು ಯಾವಾಗ ಅಟ್ಯಾಚ್ಮೆಂಟ್ನಿಂದ ದೂರ ಆಗ್ತಾರೆ ಆವಾಗ ಎಷ್ಟು ದುಃಖದ ಅನುಭವ ಆಗುತ್ತೆ. तो ये कीड़े मकोड़ों की दुनिया है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇದಂತೂ ಕ್ರಿಮಿಕೀಟಗಳ ಪ್ರಪಂಚ ಆಗಿದೆ. एक बाप दूसरा न कोई। ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. इसी लगाव में रहना है। ಇದೇ ಸೆಳೆತದಲ್ಲೇ ಇರಬೇಕಾಗಿದೆ. अगर इस लगाव के अलावा ಒಂದು ವೇಳೆ ಈ ಸೆಳೆತವನ್ನು ಬಿಟ್ಬಿಟ್ಟು और किसी में लगाव लगाया ಬೇರೆ ಯಾರ ಜೊತೆನಾದರೂ ಸೆಳೆತವನ್ನು ಇಟ್ಕೊಂಡ್ರೆ तो कर्म होगा या विकर्म होगा? ಅದರಿಂದ ಮತ್ತೆ ಕರ್ಮ ಆಗುತ್ತಾ ಅಥವಾ ವಿಕರ್ಮ ಆಗುತ್ತಾ? है विकार हो जाएगा। ವಿಕಾರ ಆಗೋಗುತ್ತೆ. तो फिर पाप भस्म नहीं होंगे। ಅವಾಗ ಮತ್ತೆ ಪಾಪ ಕರ್ಮಗಳು ಭಸ್ಮ ಆಗೋದಿಲ್ಲ. किसी भी आत्मा द्वारा अल्पकाल का सहारा लेते हो व प्राप्ति का आधार बनाते हो, उसी आत्मा के तरफ बुद्धि का झुकाव होने के कारण कर्मातीत बनने के बजाय कर्मों का बंधन बंध जाता है। एक ने दिया, दूसरे ने लिया, तो आत्मा का आत्मा से लेन देन हुआ, तो लेन देन का हिसाब बना व समाप्त हुआ। उस समय अनुभव ऐसे करेंगे जैसे कि हम आगे बढ़ रहे हैं, लेकिन वह आगे बढ़ना नहीं, लेकिन कर्म बंधन के हिसाब का खाता जमा किया। रिजल्ट क्या होगी? कर्म बंधनी आत्मा बाप से संबंध का अनुभव कर नहीं सकेगी। ಯಾವುದೇ ಆತ್ಮನ ಮುಖಾಂತರ ಅಲ್ಪಕಾಲದ ಆಧಾರವನ್ನು ತಗೊತೀರಾ ಅಥವಾ ಪ್ರಾಪ್ತಿಯ ಆಧಾರವನ್ನು ಮಾಡ್ಕೊತೀರಾ, ಅದೇ ಆತ್ಮನ ಕಡೆ ಬುದ್ಧಿ ಏನಿದೆ ಬಾಗ್ತಾ ಇರೋ ಕಾರಣದಿಂದ ಕರ್ಮಾತೀತ ಆಗೋದ್ರ ಬಿಟ್ಟು ಕರ್ಮದ ಬಂಧನದಲ್ಲಿ ನಾವು ಬಂಧಿತರಾಗೋಗ್ತೀವಿ. ಒಬ್ಬರು ಕೊಡ್ತಾರೆ, ಇನ್ನೊಬ್ಬರು ತಗೊತಾರೆ. ಮತ್ತು ಇದು ಆತ್ಮನ ಜೊತೆ ಕೊಡೋದು ತಗೊಳ್ಳೋದು ಆಯ್ತಲ್ವ, ಆತ್ಮನ ಜೊತೆ ಕೊಡೋದು ತಗೊಳ್ಳೋದು ಆಯಿತು. ಈ ಕೊಡೋದು ತಗೊಳೋದು ಈ ಲೆಕ್ಕ ಏನಿದೆ ಇದರಿಂದ ಲೆಕ್ಕಾಚಾರ ಆಗುತ್ತಾ ಅಥವಾ ಸಮಾಪ್ತಿ ಆಗುತ್ತಾ? ಆ ಸಮಯದಲ್ಲಿ ಈ ಥರ ಅನುಭವನ ಮಾಡ್ಕೊತಾರೆ, ಯಾವ ರೀತಿ ಒಂದು ಪ್ರಕಾರದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ. ಆದರೆ ಅದು ಮುಂದೆ ಹೋಗೋದಲ್ಲ. ಆದರೆ ಕರ್ಮಬಂಧನದ ಲೆಕ್ಕ ಏನಿದೆ ಆ ಲೆಕ್ಕಾಚಾರದ ಖಾತೆಯನ್ನು ನಾವು ಜಮಾ ಮಾಡ್ತಾ ಇದ್ದೀವಿ. ಅದ್ರ ರಿಸಲ್ಟ್ ಏನಾಗುತ್ತೆ? ಕರ್ಮಬಂಧನಿ ಆತ್ಮ ಯಾರಾಗಿರ್ತಾರೆ ಅವರು ತಂದೆಯಿಂದ ಸಂಬಂಧದ ಅನುಭವವನ್ನು ಮಾಡ್ಕೊಳ್ಳಿಕ್ಕಾಗಲ್ಲ. कर्म बंधन के बोझ वाली आत्मा याद की यात्रा में संपूर्ण स्थिति का अनुभव कर नहीं सकेगी। वह याद के सब्जेक्ट में सदा कमजोर होगी। नॉलेज सुनने और सुनाने में भल होशियार सेंसिबल होगी, लेकिन इसेंसफुल नहीं होगी। सर्विसेबल होगी, लेकिन विघ्न विनाशक नहीं होगी। सेवा की वृद्धि कर लेंगे, लेकिन विधिपूर्वक वृद्धि नहीं होगी। इसलिए ऐसी आत्माएं कर्म बंधन के बोझ कारण स्पीकर बन सकती हैं, लेकिन स्पीड में नहीं चल सकती, अर्थात उड़ती कला की स्पीड का अनुभव नहीं कर सकती। ಕರ್ಮಬಂಧನದ ಬೋಜ ಇರುವಂಥ ಆತ್ಮ ನೆನಪಿನ ಯಾತ್ರೆಯಲ್ಲಿ ಸಂಪೂರ್ಣ ಸ್ಥಿತಿಯ ಅನುಭವವನ್ನು ಮಾಡ್ಕೊಳ್ಳಿಕ್ಕಾಗಲ್ಲ.
ಅವರು ನೆನಪಿನ ಸಬ್ಜೆಕ್ಟ್ನಲ್ಲಿ ಯಾವಾಗಲೂ ಕಮ್ಜೋರ್ ಆಗಿರ್ತಾರೆ. ನಾಲೆಜ್ ಕೇಳೋದು ಮತ್ತು ಹೇಳೋದ್ರಲ್ಲಿ ತುಂಬ ಹುಷಿಯಾರಾಗಿರ್ತಾರೆ, ಬಲ್ಲೆ ಸೆನ್ಸಿಬಲ್ ಆಗಿರ್ತಾರೆ, ಆದರೆ ಇಸೆನ್ಸ್ಫುಲ್ ಆಗಲಿಕ್ಕಾಗಲ್ಲ. ಸರ್ವಿಸೇಬಲ್ ಆಗಿರ್ತಾರೆ, ಆದರೆ ವಿಘ್ನ ವಿನಾಶಕರಾಗಲಿಕ್ಕಾಗಲ್ಲ. ಸೇವೆಯ ವೃದ್ಧಿಯನ್ನು ಮಾಡ್ತಾರೆ, ಆದರೆ ವಿಧಿಪೂರ್ವಕವಾಗಿ ವೃದ್ಧಿ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಆತ್ಮಗಳು ಕರ್ಮಬಂಧನದ ಬೋಜ ಇರೋ ಕಾರಣದಿಂದ ಸ್ಪೀಕರ್ ಆಗ್ಬೋದಾಗಿದೆ, ಆದರೆ ಸ್ಪೀಡ್ನಲ್ಲಿ ನಡಿಲಿಕ್ಕಾಗಲ್ಲ. ಅಂದರೆ ಮೇಲೆ ಹಾರುವಂಥ ಕಲೆಯ ಸ್ಪೀಡ್ ಏನಿದೆ ಅದನ್ನು ಅನುಭವ ಮಾಡ್ಕೊಳ್ಳಿಕ್ಕಾಗಲ್ಲ. तो यह भी दोनों प्रकार के देह के संबंध है जो महात्यागी नहीं बनने देंगे. तो सिर्फ पहले इस देह के संबंध को चेक करो. किसी भी आत्मा से चाहे घृणा के संबंध में, चाहे प्राप्ति व सहारे के संबंध से लगाव तो नहीं है, अर्थात बुद्धि का झुकाव तो नहीं है. बार बार बुद्धि का जाना व झुकाव सिद्ध करता है कि बोझ है. बोझ वाली चीज झुकती है तो यह भी कर्मों का बोझ बनता है. इसलिए बुद्धि का झुकाव न चाहते भी वहाँ ही होता है. अव्यक्त वाणी तारीख 8 अप्रैल 1982 पृष्ठ 356 अंत 357 आदि. ಮತ್ತು ಇದು ಸಹ ಎರಡು ಪ್ರಕಾರದ ದೇಹದ ಸಂಬಂಧ ಆಗಿದೆ. ಅದು ನಮ್ಮನ್ನು ಮಹಾತ್ಯಾಗಿಯನ್ನಾಗಿ ಆಗಲಿಕ್ಕೆ ಬಿಡೋದೇ ಇಲ್ಲ. ಸೊ ಅದಕ್ಕೋಸ್ಕರ ಕೇವಲ ಮೊದಲು ಈ ದೇಹದ ಸಂಬಂಧವನ್ನು ಚೆಕ್ ಮಾಡ್ಕೊಳ್ಳಿ. ಯಾವುದೇ ಆತ್ಮಗಳ ಜೊತೆಯಲ್ಲೇ ಆಗಲಿ, ಅದು ಭಲೆ ದ್ವೇಷದ ಸಂಬಂಧದಲ್ಲಾಗಲಿ ಅಥವಾ ಪ್ರಾಪ್ತಿಯ ಆಧಾರದ ಸಂಬಂಧದಲ್ಲೇ ಆಗಲಿ, ಸೆಳೆತ ಅಂತೂ ಇಲ್ಲ ತಾನೆ. ಅಂದರೆ ಬುದ್ಧಿಯ ಸೆಳೆತ ಏನಿದೆ ಬಾಗೋದು ಅದಿಲ್ಲ ತಾನೆ. ಪದೇ ಪದೇ ಬುದ್ಧಿ ಆ ಕಡೆ ಹೋಗುತ್ತೆ ಅಂದರೆ, ಸೆಳೆತ ಇದೆ ಅಂದರೆ ಅದು ಈ ಮಾತನ್ನು ಸಿದ್ಧ ಮಾಡುತ್ತೆ, ನಮ್ಮ ಬೋಜ ಇದೆ ಅಂತ. ಅಂದರೆ ಭಾರ ಇದೆ, ಬೋಜ ಇರುವಂಥ ವಸ್ತು ಏನಿದೆ ಅದು ಬಾಗಿರುತ್ತೆ. ತೋ ಇದರಿಂದನೂ ಸಹ ಕರ್ಮದ ಬೋಜ ಆಗುತ್ತೆ. ಅದಕ್ಕೋಸ್ಕರ ಬುದ್ಧಿಯ ಸೆಳೆತ ಏನಿದೆ, ಅಟ್ಯಾಚ್ಮೆಂಟ್ ಏನಿದೆ, ಅದು ಇಷ್ಟ ಇಲ್ಲದೇ ಇದ್ರೂ ಸಹ ಅದೇ ಕಡೆ ಹೋಗ್ತಾ ಇರುತ್ತೆ. ಅವ್ಯಕ್ತವಾಣಿ ತಾರೀಖ್ 8/4/82 ಪೇಜ್ ನಂಬರ್ 356 ಅಂತ್ಯ 357 ಆದಿ. जब तक इंद्रियों के सुख में बुद्धि रमण कर रही है, ಎಲ್ಲಿವರೆಗೂ ಇಂದ್ರಿಯಗಳ ಸುಖದಲ್ಲಿ ಬುದ್ಧಿ ರಮಣೆ ಮಾಡ್ತಾ ಇದೆ, इंद्रियों के सुख में बुद्धि का आकर्षण हो रहा है, ಅತೀಂದ್ರಿಯ ಸುಖದಲ್ಲಿ ಬುದ್ಧಿಯ ಆಕರ್ಷಣೆ ಆಗ್ತಾ ಇದೆ, खिंचाव हो रहा है, ತುಂಬ ಜಾಸ್ತಿ ಎಳಿತಾ ಇದೆ ಬುದ್ಧಿ, लगाव पैदा हो रहा है, अटैचमेंट पैदा हो रहा है, ಸೆಳೆತ ಉತ್ಪನ್ನ ಆಗ್ತಾ ಇದೆ, ಅಟ್ಯಾಚ್ಮೆಂಟ್ ಉತ್ಪನ್ನ ಆಗ್ತಾ ಇದೆ. तब तक अतीन्द्रिय सुख अनुभव हो ही नहीं. ಅಲ್ಲಿವರೆಗೂ ಅತೀಂದ್ರಿಯ ಸುಖ ಅನುಭವ ಆಗಲಿಕ್ಕೆ ಸಾಧ್ಯನೇ ಇಲ್ಲ. अभी संबंध जोड़ने का टाइम चल रहा है ಇವಾಗ ಸಂಬಂಧವನ್ನು ಜೋಡಿಸುವಂಥ ಟೈಮ್ ನಡೀತಾ ಇದೆನಾ, या तोड़ने का टाइम चल रहा ಅಥವಾ ಸಂಬಂಧಗಳನ್ನು ಬಿಡೋ ಟೈಮ್ ನಡೀತಾ ಇದೆನಾ? है? तोड़ने का टाइम चल रहा है. ಇವಾಗ ಬಿಡುವಂಥ ಸಮಯ ನಡೀತಾ ಇದೆ. और तोड़ने के टाइम कोई जोड़ना शुरू कर दे ಮತ್ತೆ ಈ ಸಂಬಂಧಗಳನ್ನು ಮುರಿಯೋ ಟೈಮ್ನಲ್ಲಿ ಯಾರಾದರೂ ಜೋಡಿಸ್ಲಿಕ್ಕೆ ಆರಂಭ ಮಾಡಿಬಿಟ್ರೆ, तो ज्यादा पक्का संबंध जुड़ जाएगा ಮತ್ತೆ ಜಾಸ್ತಿ ಪಕ್ಕಾ ಸಂಬಂಧ ಸೇರ್ಕೊಂಡ್ಬಿಡುತ್ತಾ, या कच्चा रह जाएगा ಅಥವಾ ಅಪರಿಪಕ್ವ ಆಗಿರುತ್ತಾ ಸಂಬಂಧ, और ही ज्यादा पक्का जुड़ ಇನ್ನೂ जाएगा. ಜಾಸ್ತಿ ಪಕ್ಕಾ ಸಂಬಂಧ ಸೇರ್ಕೊಂಡ್ಬಿಡುತ್ತೆ. इसलिए बोला कि लौकिक दुनिया की होती है लोहे की जंजीरें, ಅದಕ್ಕೋಸ್ಕರ ಹೇಳಿದ್ದಾರೆ, ಲೌಕಿಕ ಪ್ರಪಂಚದಲ್ಲಂತೂ ಆಗಿರುತ್ತೆ ಕಬ್ಬಿಣದ ಸರಪಣೆಗಳು, संबंध. ಸಂಬಂಧಗಳು ಆ ಥರ ಇರುತ್ತೆ. और ब्राह्मणों की दुनिया में ಮತ್ತು ಬ್ರಾಹ್ಮಣರ ಪ್ರಪಂಚದಲ್ಲಿ सोने की जंजीरें होती है. ಚಿನ್ನದ ಸರಪಣೆಗಳಿರುತ್ತೆ. और यहाँ एडवांस में सोने के साथ हीरे भी जुड़े हुए ಮತ್ತು हैं. ಇಲ್ಲಿ ಅಡ್ವಾನ್ಸ್ ಪಾರ್ಟಿಯಲ್ಲಂತೂ ಚಿನ್ನದ ಜೊತೆಯಲ್ಲಿ ವಜ್ರನೂ ಸಹ ಸೇರಿದೆ. ये और ज्यादा कास्टली है. ಇದು ಇನ್ನೂ ತುಂಬ ಜಾಸ್ತಿ ಕಾಸ್ಟ್ಲಿ ಆಗಿದೆ. हीरा जल्दी टूटता है या सोना जल्दी टूटता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ವಜ್ರ ಬೇಗ ಮುರಿಯುತ್ತಾ ಅಥವಾ ಚಿನ್ನ ಬೇಗ ಮುರಿಯುತ್ತಾ, या लोहा ज्यादा जल्दी टूटने वाला और मोल्ड होने वाला होता ಅಥವಾ है? ಕಬ್ಬಿಣ ಜಲ್ದಿ ತುಂಬ ಬೇಗ ಮುರಿಯುವಂಥದ್ದಾಗಿರುತ್ತೆ, ತುಂಬ ಜಾಸ್ತಿ ಮೋಲ್ಡ್ ಆಗುವಂಥದ್ದಾಗಿರುತ್ತೆ, ಆ ಥರನ ಕೇಳ್ತಾ ಇದ್ದಾರೆ ಬಾಬಾ. लोहा जो है वो कम कीमत वाला होता है, ಕಬ್ಬಿಣ ಏನಿದೆ ಅದು ಕಡಿಮೆ ವ್ಯಾಲ್ಯೂ ಇರುವಂಥದ್ದಾಗಿರುತ್ತೆ. सोना
और जास्ती कीमत वाला होता है। ಚಿನ್ನ ಏನಿದೆ ಅದು ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂಬಲ್ ಆಗಿರುತ್ತೆ. और हीरा, हीरा तो बहुत बेशकीमती होता है, उससे मोह टूटना तो ಮತ್ತು ವಜ್ರ ಏನಿದೆ ಅದಂತೂ ತುಂಬ ಜಾಸ್ತಿ ವ್ಯಾಲ್ಯೂಬಲ್ ಆಗಿರುತ್ತೆ. ये आसान बात नहीं है। ಅದರಿಂದ ಮೋಹವನ್ನು ದೂರ ಮಾಡೋದಂತೂ ಏನು ಅಷ್ಟು ಸುಲಭ ಆಗಿಲ್ಲ, ಅದಂತೂ ತುಂಬ ಕಷ್ಟಕರ ಆಗಿದೆ. अरे भगवान की छत्र छाया के नीचे रहने वाले नारद ने एक बार संकल्प कर लिया। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಭಗವಂತನ ಛತ್ರಛಾಯೆ ಕೆಳಗಡೆ ಇರುವಂಥ ನಾರದ್ ಯಾರಿದ್ದ ಅವರು ಒಂದು ಸತಿ ಕೇವಲ ಸಂಕಲ್ಪವನ್ನು ಮಾಡ್ಕೊಂಡ್ಬಿಟ್ಟ. ಏನಂತ? शादी का। ಮದುವೆ ಸಂಕಲ್ಪವನ್ನು ಒಂದು ಸತಿ ಮಾಡ್ಕೊಂಡ್ಬಿಟ್ಟ ಅವನು. तो वो संकल्प उनका पक्का हो गया। ಮತ್ತೆ ಅವ್ರದ್ದು ಸಹ ಸಂಕಲ್ಪ ಪಕ್ಕ ಆಗೋಗ್ಬಿಡ್ತು. पीछा छुड़ाए, पीछा नहीं छूटा। ಅವ್ರು ಎಷ್ಟು ಅದನ್ನ ಹಿಂದೆ ಬಿಟ್ಟು ಓಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆದ್ರೆ ಓಡ್ಲಿಕ್ಕೆ ಆಗ್ಲಿಲ್ಲ. ये है कहाँ की बात ಮತ್ತೆ ಇದಂತೂ ಎಲ್ಲಿಯ ಮಾತಾಗಿದೆ ಇದೆಲ್ಲ? है? यहाँ संगम युग की बात है। ಇಲ್ಲಿ ಸಂಗಮ ಯುಗದ್ದೇ ಮಾತಾಗಿದೆ. भगवान की नाक के नीचे रह करके तुम संबंध जोड़ रहे हो। ಭಗವಂತನ ಮೂಗಿನ ಕೆಳಗಡೆ ಇದ್ಬಿಟ್ಟು ನೀವು ಸಂಬಂಧವನ್ನ ಜೋಡಿಸ್ತಾ ಇದ್ದೀರಾ, तो जल्दी छूटेंगे ಮತ್ತೆ ಇದು ಬೇಗ ದೂರ ಆಗುತ್ತಾ या ज्यादा तकलीफ से ಅಥವಾ छूटेंगे? ಜಾಸ್ತಿ ಕಷ್ಟ ಕೊಟ್ಟು ದೂರ ಆಗುತ್ತಾ? टूटेंगे तो, लेकिन ದೂರ ಅಂತೂ ಹಾಗೆ ಆಗುತ್ತೆ, ಆದ್ರೆ तकलीफ बहुत ज्यादा। ಇದರಲ್ಲಿ ಕಷ್ಟ ತೊಂದರೆ ಜಾಸ್ತಿ ಆಗುತ್ತೆ. रोजमर्रे के जीवन में और जन्मों में ಪ್ರತಿದಿನ ನಡೆಯುವಂತ ಜೀವನದಲ್ಲಿ ಅಥವಾ ಬೇರೆ ಬೇರೆ ಜನ್ಮಗಳಲ್ಲಿ इतना दुख नहीं झेलना पड़ता है ಇಷ್ಟೊಂದು ದುಃಖದ ಅನುಭವ ಮಾಡ್ಕೊಳ್ಳಿಕ್ ಆಗಲ್ಲ. जितना संगम युग में धर्मराज की सजाओं में दुख झेलना पड़ता है। ಅಂದ್ರೆ ಎಷ್ಟು ಸಂಗಮ ಯುಗದಲ್ಲಿ ಧರ್ಮರಾಜನ ಶಿಕ್ಷೆಯಿಂದ ಎಷ್ಟು ಶಿಕ್ಷೆ ಸಿಗುತ್ತೆ, ಅದರಿಂದ ಎಷ್ಟು ದುಃಖದ ಅನುಭವನ ಮಾಡ್ಕೊಂತಾರೆ, ಅಷ್ಟು ಆ ಬೇರೆ ಜನ್ಮಗಳಲ್ಲಿ ಅನುಭವ ಆಗಲ್ಲ ದುಃಖದ್ದು. पद नीचा होता है। ಅವಾಗ ಅದರಿಂದ ಪದವಿನೂ ಸಹ ನಿಮ್ನ ಕೋಟಿದಾಗ ಹೋಗ್ಬಿಡುತ್ತೆ. किसी भी प्रकार से स्नेह अर्थात लगाव, चाहे संकल्प मात्र हो, चाहे वाणी मात्र हो व कर्म में हो, इसको लीकेज कहा जाएगा। कई बच्चे बहुत भोलेपन में कहते हैं लगाव नहीं है लेकिन अच्छा लगता है, चाहते नहीं है लेकिन याद आ जाती है, तो लगाव की निशानी है संकल्प, बोल और कर्म से झुकाव। इसलिए लीकेज होने के कारण शक्ति नहीं बढ़ती है और शक्तिशाली न होने के कारण बाप को याद करने में मेहनत लगती है। अव्यक्त वाणी तारीख 6 जनवरी 1988 पृष्ठ 201 अंत। ಯಾವುದೇ ಪ್ರಕಾರದ ಸ್ನೇಹ ಅಂದರೆ ಸೆಳೆತ ಏನಿದೆ ಅದು ಸಂಕಲ್ಪ ಮಾತ್ರದಲ್ಲೇ ಆಗಿರಲಿ ಅಥವಾ ವಾಣಿಯಲ್ಲೇ ಆಗಿರಲಿ ಅಥವಾ ಕರ್ಮದಲ್ಲೇ ಆಗಿರಲಿ, ಇದಕ್ಕೆ ಲೀಕೇಜ್ ಅಂತ ಹೇಳಲಾಗುತ್ತೆ. ತುಂಬ ಮಕ್ಕಳು ತುಂಬ ಮುಗ್ಧರಾಗಿ ಹೇಳ್ತಾರೆ, ಏನಂತ, ನಮ್ಮ ಸೆಳೆತ ಅಂತೂ ಇಲ್ಲ ಆದರೆ ನಮಗೆ ಚೆನ್ನಾಗಿ ಅನಿಸುತ್ತೆ, ನಾವು ಇಷ್ಟ ಅಂತೂ ಪಡೋದಿಲ್ಲ ಆದರೆ ನೆನಪು ಬಂದುಬಿಡುತ್ತೆ. ಮತ್ತು ಆ ಸೆಳೆತದ ಗುರುತಾಗಿದೆ ಸಂಕಲ್ಪ ಆಗಲಿ ಮಾತಾಗಲಿ ಅಥವಾ ಕರ್ಮದಲ್ಲೇ ಆಗಲಿ ಬಾಗೋದು. ಅದಕ್ಕೋಸ್ಕರ ಲೀಕೇಜ್ ಆಗಿರೋ ಕಾರಣದಿಂದ ಶಕ್ತಿ ಹೆಚ್ಚಾಗಲಿಕ್ಕೆ ಆಗೋದಿಲ್ಲ ಮತ್ತು ಶಕ್ತಿಶಾಲಿ ಆಗೋದಿಲ್ಲ. ಅದರ ಕಾರಣದಿಂದ ತಂದೆಯನ್ನು ನೆನಪು ಮಾಡೋದ್ರಲ್ಲೂ ಸಹ ಶ್ರಮ ಪಡಬೇಕಾಗತ್ತೆ. ಅವ್ಯಕ್ತವಾಣಿ ತಾರೀಖು 6/1/88 ಪೇಜ್ ನಂಬರ್ 201 ಅಂತ್ಯ.